ನಮಸ್ಕಾರ. ಇಂದಿನ ಸತ್ಸಂಗಕ್ಕೆ ಆತ್ಮೀಯ ಸ್ವಾಗತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತಿಗೆ ವಂದಿಸಿ ಇಂದಿನ ಸತ್ಸಂಗವನ್ನು ಪ್ರಾರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಭಾಸ್ಕರ ರೂಪಿಣೆ ನಮಃ ಶಂಕರ ಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರಾದ ಶ್ರೀ ಶಂಕರಲಿಂಗ ಭಗವಾನರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಒಂದು ತೊರವೆ ರಾಮಾಯಣದ ಪ್ರಾರ್ಥನಾ ಪದ್ಯದೊಂದಿಗೆ ಆರಂಭ ಮಾಡ್ತಾ ಇದ್ದೀನಿ. ಶ್ರೀ ಜನಕಜ ರಮಣ ವಿಮಲ ಸರೋಜ ಸಂಭವ ಜನಕನು ಅನುಪಮ ರಾಜಶೇಖರ ವಿನುತ ನಿಖಿಲಾಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕಜನು ಆನತ ಜನ ದಯಾಸುರ ಭುಜಾ ತೊರವೆಯರಾಯ ತೊರಮೆಯರಾಯ ನರಹರಿ ಪಾಲಿಸಿಗೆ ಜಗವ ಪರಮ ಮಂಗಳ ಮೂರ್ತಿ ಪಾವನ ಚರಿತ ಪರಮಾನಂದಮಯ ಪುರಹರ ಪುರಂದರ ಪೂಜಿತಾಂಗ್ರಿ ಶಶಿಮೌಳಿ ಶರಣ ಜನ ಸುರಧೇನು ಗಂಗಾಧರ ಗಜಾಸುರಮಥನ ಗೌರೀವರ ತ್ರಯಂಬಕನೊಲಿದು ಸಲಹುಗೆ ಸಕಲ ಸಜ್ಜನರ. ಧನ್ಯವಾದಗಳು. ಕಳೆದ ಸಂಚಿಕೆಯಲ್ಲಿ ನಾವೆಲ್ಲ ಶಿವ ಪಾರ್ವತಿಯರ ವಿವಾಹ ಕುರಿತಾದ ಚರಿತೆಯನ್ನು ಶ್ರವಣ ಮಾಡಿದ್ದೆವು. ಪಾರ್ವತಿ ದೇವಿ ಮಹಿಮೆಯ ವೃತ್ತಾಂತವನ್ನು ಕೇಳಿ ನಾವು ಸಹ ಆ ಒಂದು ಮದುವೆಯ ವೈಭವದಲ್ಲಿ ಇದ್ದೆವೋ ಎನ್ನುವಷ್ಟು ಚಿತ್ರಣ ನಮ್ಮ ಮುಂದೆ ಬಂದಿತ್ತು, ತಮಗೆಲ್ಲ ಗೊತ್ತಿದೆ. ಯಾಜ್ಞವಲ್ಕ್ಯರು ಭಾರದ್ವಾಜ ಮುನಿಗಳಿಗೆ ಹೇಳಿದ ವೃತ್ತಾಂತವನ್ನು ಶ್ರೀಯುತ ವೇಣುಗೋಪಾಲ್ ರವರ ಧ್ವನಿಯಲ್ಲಿ ಕೇಳಿ ಆನಂದಿಸಿದ್ದೆವು. ಇಂದು ಸಹ ಅದರ ಮುಂದಿನ ಕಥಾಸಾರವನ್ನು ಶ್ರೀ ವೇಣುಗೋಪಾಲ್ ರವರು ನಮ್ಮ ಮುಂದೆ ಪ್ರಸ್ತುತಪಡಿಸುವರು. ಶ್ರೀಯುತ ವೇಣುಗೋಪಾಲ್ ರವರಿಗೆ ಶಂಕರಲಿಂಗ ಸತ್ಸಂಗ ವತಿಯಿಂದ ನಮಸ್ಕಾರ ಹಾಗೂ ಇಂದಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಉಪನ್ಯಾಸವನ್ನು ತಾವು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶುದ್ಧಾಂ ಬ್ರಹ್ಮ ವಿಚಾರಸಾರ ಪರಮಾಮಾದ್ಯಾಂ ಜಗದ್ವ್ಯಾಪಿನೀಂ ವೀಣಾ ಪುಸ್ತಕಧಾರಿಣೀಂ ಅಭಯದಾಂ ಜಾಢ್ಯಾಂಧಕಾರೋಪಹಾಂ ಹಸ್ತೆ ಸ್ಫಾಟಿಕ ಮಾಲಿಕಾಂ ವಿದಧತೀಂ ಪದ್ಮಾಸನೆ ಸುಸ್ಥಿತಾಂ ವಂದೇ ತಾಂ ಪರಮೇಶ್ವರೀಂ ಭಗವತೀಂ ಬುದ್ಧಿಪ್ರದಾಂ ಶಾರದಾಂ. ಬ್ರಹ್ಮಾದಿಯೋಗಿ ಮುನಿಪೂಜಿತ ಸಿದ್ಧ ಮಂತ್ರಂ ದಾರಿದ್ರ್ಯ ದುಃಖ ಭವರೋಗ ವಿನಾಶ ಮಂತ್ರಂ ಸಂಸಾರ ಸಾಗರ ಸಮುತ್ತರಣೈಕ ಮಂತ್ರಂ ವಂದೇ ಮಹಾಭಯಹರಂ ರಘುರಾಮ ಮಂತ್ರಂ. ಶ್ರೀ ಶಂಕರಲಿಂಗೋ ವಿಜಯತೆ. ಶ್ರೀ ಗೋಸ್ವಾಮಿ ತುಳಸಿದಾಸರ ಪಾದಗಳಿಗೆ ವಂದಿಸುತ್ತಾ ಎಲ್ಲಾ ಗುರುಬಾಂಧವರಿಗೂ ನಮಸ್ಕಾರಗಳು. ಶ್ರೀ ರಾಮಚರಿತ ಮಾನಸದ ಹಿಂದಿನ ಸಂಚಿಕೆಯಲ್ಲಿ ದಕ್ಷಾಧ್ವರ ಧ್ವಂಸ, ಸತೀದೇವಿ ದೇಹತ್ಯಾಗ, ಪಾರ್ವತಿ ಜನನ, ಪಾರ್ವತಿ ತಪಸ್ಸು, ಕಾಮದಹನ ಇದಾದ ನಂತರ ನಾವೆಲ್ಲ ಶಿವನ ದಿಬ್ಬಣದೊಂದಿಗೆ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಬಂದೆವು. ಗಿರಿರಾಜನು ಅಳಿಯ ಮಗಳನ್ನು ಬೀಳ್ಕೊಟ್ಟನು. ಶಿವಪಾರ್ವತಿಯರು ಕೈಲಾಸಕ್ಕೆ ತೆರಳಿದರು. ಸಿದ್ಧ ತಪೋಧನ ಜೋಗಿಧನ ಸುರಕಿನ್ನರ ಮುನಿಬೃಂದ ಬಸಹಿತಃ ಸುಕೃತಿ ಸಕಲ ಸೇವಹಿ ಸಿಹ ಸುಖ ಕಂದ. ಸಿದ್ಧರು, ತಪೋಧನರು, ಯೋಗಿಗಳು, ದೇವತೆಗಳು, ಕಿನ್ನರರು, ಮುನಿಗಳು ಆ ಕೈಲಾಸದಲ್ಲಿ ವಾಸಿಸುತ್ತಿದ್ದರು. ಅವರೆಲ್ಲರೂ ಹೆಚ್ಚಿನ ಪುಣ್ಯಾತ್ಮರಾಗಿದ್ದರು. ಆನಂದ ಸ್ವರೂಪನಾದ ಪರಶಿವನನ್ನು ಆರಾಧಿಸುತ್ತಿದ್ದಾರೆ. ಹರಿಹರರಿಗೆ ವಿಮುಖರಾದವರು, ಧರ್ಮನಿಷ್ಠೆ ಇಲ್ಲದವರು ಕೈಲಾಸಕ್ಕೆ ಸ್ವಪ್ನದಲ್ಲಿಯೂ ಹೋಗಲಾರರು. ಆ ಪರ್ವತದ ಮೇಲೆ ವಿಶಾಲವಾದ ಒಂದು ವಟವೃಕ್ಷವೂ ಇದೆ. ಅದು 6 ಋತುಗಳಲ್ಲಿಯೂ ಕೂಡ ನಿತ್ಯ ನೂತನವಾಗಿ ಪರಮಸುಂದರವಾಗಿ ಇರುತ್ತದೆ. ಅಲ್ಲಿ ಶೀತಲ, ಮಂದ, ಸುಗಂಧಿತ ಹೀಗೆ 3 ವಿಧವಾದ ಗಾಳಿ ಬೀಸುತ್ತಿರುತ್ತದೆ.
ಅದರ ನೆರಳು ತುಂಬಾ ತಂಪಾಗಿರುತ್ತದೆ. ಅದು ಶಿವನ ವಿಶ್ರಮಿಸುವ ವೃಕ್ಷವೆಂದು ವೇದಗಳು ಸಾರುತ್ತಿವೆ. ಒಂದಾನೊಂದು ದಿನ ಶಿವನು ಆ ವೃಕ್ಷದ ಛಾಯೆಯನ್ನು ಸೇರಿ ಅದನ್ನು ನೋಡಿ ಅವನಿಗೆ ತುಂಬಾ ಆನಂದವಾಯಿತು. ಅಲ್ಲಿ ತನ್ನ ವ್ಯಾಘ್ರಾಂಬರವನ್ನು ಹಾಕಿಕೊಂಡು ಶಿವನು ಸಹಜವಾಗಿ ಕುಳಿತುಕೊಂಡನು. ಅವನ ಶರೀರವು ಕುಂದಪುಷ್ಪ ಚಂದ್ರ ಶಂಖದಂತೆ ಗೌರವರ್ಣದಿಂದ ಶೋಭಿಸುತ್ತಿತ್ತು. ಅಜಾನುಬಾಹುವಾದ ಶಿವನು ಮುನಿಗಳಂತೆ ವಲ್ಕಗಳನ್ನು ಧರಿಸಿದ್ದನು. ಅವನ ಚರಣಗಳು ತರುಣ ಅರುಣಾಂಬುಜಗಳದ್ದಿದ್ದವು. ಅವನ ನಖಗಳು ಕಾಂತಿಯು ಭಕ್ತರ ಹೃದಯದ ಅಜ್ಞಾನಂದಕಾರವನ್ನು ಹರಿಸುವಂತಿತ್ತು. ನಾಗಾಭರಣಗಳಿಂದಲೂ ಭಸ್ಮೋದ್ಧೂಳಿತ ಲಪ್ತವಾದ ಅವನ ಶರೀರವು ಶೋಭಿಸುತ್ತಿತ್ತು. ಆ ತ್ರಿಪುರಾರಿಯ ಮುಖಕಮಲವು ಶರತ್ಕಾಲದ ಪೂರ್ಣಿಮೆಯ ಚಂದ್ರನ ಶೋಭೆಯನ್ನು ಕೂಡ ನಾಚಿಸುವಂತಿತ್ತು. ಶಿರದ ಮೇಲೆ ಜಟಾಜೂಟವಿದ್ದು ಅದರಲ್ಲಿ ಗಂಗೆಯು ನೆಲೆಸಿದ್ದಳು. ಕಮಲದಂತೆ ವಿಶಾಲ ನೇತ್ರಗಳು, ನೀಲವರ್ಣ ಶೋಭಿತವಾದ ಕಂಠವು, ಲಲಾಟದಲ್ಲಿ ಬಿರಿಕೆಯ ಚಂದ್ರನು, ಈ ವಿಧವಾದ ಲಾವಣ್ಯದ ನಿಧಿಯಂತಿದ್ದ ಶಿವನು ವಿರಾಜಮಾನನಾಗಿದ್ದನು. ಮುಂದೆ ಶಿವಪಾರ್ವತಿಯರ ಸಂವಾದ. ಗಿರಿಜೆಯ ಕೆಲವು ತನ್ನ ಕುತೂಹಲಕ್ಕಾಗಿ, ಕೆಲವು ಅನುಮಾನಗಳ ಪರಿಹಾರಕ್ಕಾಗಿ ತ್ರಿಪುರಾರಿಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾಳೆ. ಸರ್ವಜ್ಞನಾದ ಪರಮೇಶ್ವರನು ಸಮಾಧಾನ ಚಿತ್ತದಿಂದ ಉತ್ತರಗಳನ್ನು ನೀಡುತ್ತಾನೆ. ಬನ್ನಿ ಆಲಿಸೋಣ. ಕಾಮನನ್ನು ಗೆದ್ದಿರುವ ಶಂಕರನು ಮೂರ್ತಿಭವಿಸಿದ ಶಾಂತ ಸರದಂತೆ ಕುಳಿತಿದ್ದನು. ಇದೇ ಒಳ್ಳೆಯ ಸಮಯವೆಂದರಿತು ಮಾತೆಯಾದ ಭವಾನಿಯು ಅವನ ಬಳಿಗೈದಳು. ಶಿವನು ತನ್ನ ಪ್ರಿಯ ವಲ್ಲಭೆಯನ್ನು ಹೆಚ್ಚಾಗಿ ಆದರ ಸತ್ಕಾರಗೈದು ತನ್ನ ಎಡಭಾಗದಲ್ಲಿ ಕುಳಿತುಕೊಳ್ಳಲು ಆಸನವನ್ನು ನೀಡಿದನು. ಪಾರ್ವತೀ ದೇವಿ ಹರ್ಷಪಟ್ಟು ಶಿವನ ಬಳಿಯಲ್ಲಿ ಮಂಡಿಸಿದಳು. ಆಕೆಗೆ ಪೂರ್ವಜನ್ಮದ ವೃತ್ತಾಂತವು ಜ್ಞಾಪಕಕ್ಕೆ ಬಂತು. ತನ್ನ ಪತಿಯ ಹೃದಯದಲ್ಲಿ ಮೊದಲು ತನ್ನ ಮೇಲೆ ಇದ್ದ ಪ್ರೇಮಕ್ಕಿಂತಲೂ ಹೆಚ್ಚು ಪ್ರೇಮಾದರವಿರುವುದನ್ನು ಗಮನಿಸಿ ಪ್ರಸನ್ನಚಿತ್ತಳಾದಳು. ಸರ್ವಲೋಕ ಹಿತಕರವಾದ ಕಥೆಯನ್ನು ಪರಮೇಶ್ವರನಿಂದ ಕೇಳಬೇಕೆಂಬ ಬಯಕೆಯಿಂದ ಆಕೆಯು ಮಧುರವಾಗಿ ಇಂತೆಂದಳು. ಓ ವಿಶ್ವನಾಥ, ನನ್ನೊಡೆಯ ತ್ರಿಪುರಾಂತಕ, ನಿನ್ನ ಮಹಿಮೆಯು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿವೆ. ಚರಾಚರ ಪ್ರಾಣಿಗಳು, ನಾಗಗಳು, ಮಾನವರು, ದೇವತೆಗಳು ಹೀಗೆ ಎಲ್ಲರೂ ನಿನ್ನ ಪಾದಪದ್ಮೆಗಳನ್ನು ಸೇವಿಸುತ್ತಿದ್ದಾರೆ. ಪ್ರಭು, ನೀವು ಸಮರ್ಥರು, ಸರ್ವಜ್ಞರು, ಕಲ್ಯಾಣ ಸ್ವರೂಪಿಗಳು, ಎಲ್ಲಾ ಸದ್ಗುಣಗಳಿಗೂ ಕಲೆಗಳಿಗೂ ನಿಧಾನರು, ಯೋಗ, ಜ್ಞಾನ ಹಾಗೂ ವೈರಾಗ್ಯಗಳ ನಿಧಿಯು. ನಮ್ಮ ಹೆಸರು ಪ್ರಣತ ಜನರಿಗೆ ಕಲ್ಪವೃಕ್ಷದಂತಿದೆ. ಓ ಸುಖನಿಧಿ, ನೀವು ನನ್ನ ಮೇಲೆ ಒಲಿದಿರುವುದೇ ಆದರೆ, ನನ್ನನ್ನು ನಿಜಕ್ಕೂ ದಾಸಿ ಎಂದು ಭಾವಿಸಿದ್ದರೆ ನನಗೆ ದಯಮಾಡಿ ಶ್ರೀ ರಘುನಾಥನ ನಾನಾ ವಿಧವಾದ ಕಥೆಯನ್ನು ಹೇಳಿ ನನ್ನ ಅಜ್ಞಾನವನ್ನು ಕಳೆಯಿರಿ. ಓ ಶಶಿಶೇಖರ, ಕಲ್ಪವೃಕ್ಷದಡಿಯಲ್ಲಿ ಮನೆ ಮಾಡಿಕೊಂಡವನು ದಾರಿದ್ರ್ಯ ದುಃಖಗಳು ಏಕೆ ಸಹಿಸುವನು? ಸ್ವಾಮಿ, ಈ ರೀತಿ ಮನದಲ್ಲಿ ಯೋಚಿಸಿ ತಾವು ನನ್ನ ಮನದ ಭಾರಿ ಭ್ರಮೆಯನ್ನು ಕಳೆಯಿರಿ. ಪರಮಾರ್ಥ ತತ್ವವನ್ನು ತಿಳಿದಿರುವ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಾದ ಮುನಿಗಳು ಶ್ರೀರಾಮಚಂದ್ರನನ್ನು ಅನಾದಿ ಬ್ರಹ್ಮನೆಂದು ಹೇಳುತ್ತಾರೆ. ಆದಿಶೇಷ, ಸರಸ್ವತಿ, ವೇದ, ಪುರಾಣಗಳೆಲ್ಲವೂ ಶ್ರೀ ರಘುನಾಥನ ಗುಣಗಾನ ಮಾಡುತ್ತವೆ. ಕಾಮಶತ್ರುವಾದ ಸ್ವಾಮಿಯೇ, ನೀವು ಹಗಲು ರಾತ್ರಿ ರಾಮರಾಮ ಎಂದು ಆದರದಿಂದ ಜಪಿಸುತ್ತಿರುವಿರಿ. ಆ ರಾಮನು ಆ ಅಯೋಧ್ಯಾಪತಿಯ ಕುಮಾರನಾದ ಶ್ರೀರಾಮನೋ ಅಥವಾ ಅಜನ್ಮನು, ನಿರ್ಗುಣನು, ಅಗೋಚರನು ಆದ ಬೇರೊಬ್ಬ ರಾಮನಿರುವನು? ಒಂದು ಪಕ್ಷ ಆತನು ರಾಜಪುತ್ರನೇ ಆಗಿದ್ದರೆ ಪರಬ್ರಹ್ಮ ಹೇಗಾದನು? ಪರಬ್ರಹ್ಮನಾಗಿದ್ದ ಪಕ್ಷದಲ್ಲಿ ಸ್ತ್ರೀ ವಿರಹದಲ್ಲಿ ಮತಿಭ್ರಮಣೆಯಾಗಲು ಹೇಗೆ ಸಾಧ್ಯ? ಒಂದು ಕಡೆ ಆತನ ಮನೋೋಚಿತ ಜೀವನ ರೀತಿಗಳು, ಮತ್ತೊಂದೆಡೆ ಲೋಕೋತ್ತರ ಮಹಿಮೆಗಳನ್ನು ಕಂಡು ಕೇಳಿ ನನ್ನ ಬುದ್ಧಿಯು ಅತಿಯಾಗಿ ಭ್ರಮೆಗೊಂಡಿದೆ. ಪ್ರಭು, ಇಚ್ಛಾರಹಿತನು, ಸರ್ವವ್ಯಾಪಕನು, ಸರ್ವಸಮರ್ಥನು ಆದ ಬೇರೊಬ್ಬ ಪರಬ್ರಹ್ಮನಿದ್ದರೆ ಅವನ ಕುರಿತು ನನಗೆ ತಿಳಿಸಿ ಹೇಳಿರಿ. ನನ್ನನ್ನು ಅಜ್ಞಳೆಂದು ತಿಳಿದು ಮನಸ್ಸಿನಲ್ಲಿ ಕೋಪಗೊಳ್ಳಬಾರದು. ಒಟ್ಟಿನಲ್ಲಿ ನನ್ನ ಮೋಹವು ದೂರವಾಗುವಂತೆ ಮಾಡಿರಿ. ಹಿಂದಿನ ಜನ್ಮದಲ್ಲಿ ನಾನು ವನದಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನು ಕಂಡಿದ್ದೆ. ಆದರೆ ಆಗ ನಾನು ಅತ್ಯಂತ ಭೀತಳಾದ್ದರಿಂದ ಆ ವಿಷಯವನ್ನು ನಿಮಗೆ ತಿಳಿಸಲಿಲ್ಲ. ಆದರೂ ನನ್ನ ಮಲಿನ ಮನಕ್ಕೆ ತಿಳಿವಳಿಕೆ ಬರಲಿಲ್ಲ. ಅದಕ್ಕೆ ತಕ್ಕುದಾದ ಫಲವನ್ನು ನಾನು ಉಂಡಿರುವೆನು. ಇಂದೂ ಕೂಡ ನನ್ನ ಮನದಲ್ಲಿ ಕೊಂಚ ಸಂದೇಹ ಉಳಿದಿದೆ. ನೀವು ಕೃಪೆ ಮಾಡಿರಿ, ನಾನು ಕೈಜೋಡಿಸಿ ಕೇಳಿಕೊಳ್ಳುತ್ತೇನೆ. ಸ್ವಾಮಿ, ಆಗಲೂ ನೀವು ನನಗೆ ಅನೇಕ ರೀತಿಯಾದ ಶ್ರೀರಾಮತತ್ವವನ್ನು ಬೋಧಿಸಿದ್ದೀರಿ. ಆದರೆ ನಾನು ಗ್ರಹಿಸದೆ ಹೋದೆನು. ನಾಥ, ಆಗಿನ ಆ ಪ್ರಸಂಗವನ್ನು ನೆನೆದು ನನ್ನ ಮೇಲೆ ಸಿಟ್ಟಾಗಬೇಡಿರಿ. ಈಗ ನನಗೆ ಮೊದಲಿನ ಮೋಹವಿಲ್ಲ. ಈಗ ಮನದಲ್ಲಿ ಶ್ರೀರಾಮಕಥೆಯನ್ನು ಕೇಳಬೇಕೆಂಬ ಹೆಚ್ಚಿನ ತವಕವಿದೆ. ಓ ನಾಗಭೂಷಣ, ಸುರನಾಥ, ಶ್ರೀರಾಮನ ಪವಿತ್ರ ಗುಣಗಳ ಕಥೆಯನ್ನು ಹೇಳಿರಿ. ನಾನು ನೆಲಕ್ಕೆ ತಲೆಬಾಚಿ ನಿಮ್ಮ ಚರಣಗಳಿಗೆ ವಂದಿಸುತ್ತೇನೆ.
ಕೈ ಜೋಡಿಸಿ ಭಿನ್ನವಿಸಿಕೊಳ್ಳುತ್ತೇನೆ. ನೀವು ಶ್ರುತಿ ಸಿದ್ಧಾಂತಗಳ ಸಾರರೂಪವಾದ ಶ್ರೀ ರಘುನಾಥನ ನಿರ್ಮಲ ತತ್ವ ಯಶೋವೈಭವವನ್ನು ವರ್ಣಿಸಿರಿ. ಹೆಣ್ಣಾದುದರಿಂದ ನಾನು ಅದನ್ನು ಕೇಳುವ ಅಧಿಕಾರಿಣಿ ಎಲ್ಲದಿದ್ದರೂ ನಾನು ಮನ ವಚನ ಕಾಯಪೂರ್ವಕ ನಿಮ್ಮ ದಾಸಿ. ಆರ್ತರಾದ ಅರ್ಹರನ್ನು ಕಂಡಾಗ ಸಜ್ಜನು ಎಂತಹ ರಹಸ್ಯವಾದ ಮಾತನ್ನು ಕೂಡ ಅವರಿಂದ ಮರೆಮಾಚುವುದಿಲ್ಲ. ಓ ಪರಮೇಶ್ವರ, ನಾನು ತುಂಬಾ ಅರ್ಥಭಾವದಿಂದ ದೀನಳಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನನ್ನ ಮೇಲೆ ದಯೆಗೈದು ನೀವು ಶ್ರೀ ರಘುಪತಿಯ ಕಥೆಯನ್ನು ಹೇಳಿರಿ. ನಿರ್ಗುಣ ಬ್ರಹ್ಮನು ಸಗಣ ರೂಪವನ್ನು ಏಕೆ ಧರಿಸುತ್ತಾನೆ ಎಂಬುದರ ಕಾರಣವನ್ನು ಮೊದಲಿಗೆ ತಿಳಿಸಿರಿ. ಅನಂತರ ಶ್ರೀರಾಮನ ಅವತಾರ ಕಾರಣಗಳು, ಅವನ ಬಾಲಲೀಲೆಗಳು, ಜಾನಕಿಯೊಂದಿಗೆ ಆದ ವಿವಾಹವನ್ನು, ರಾಜ್ಯತ್ಯಾಗವೇ ಮೊದಲಾದ ವಿಷಯಗಳೆಲ್ಲವನ್ನೂ ತಿಳಿಸಿರಿ. ಸ್ವಾಮಿ, ಮತ್ತೆ ವನವಾಸ ಸಮಯದಲ್ಲಿ ಮಾಡಿದ ಅದ್ಭುತ ಕೃತ್ಯವನ್ನು, ರಾವಣನನ್ನು ವಧಿಸಿದ ಬಗೆ ಮೊದಲಾದವನ್ನು ತಿಳಿಸಿರಿ. ಸುಖಸ್ವರೂಪಿಯಾದ ಶಂಕರನೇ ಬಳಿಕ ರಾಜ್ಯಾಭಿಷಿಕ್ತನಾಗಿ ಅವನು ಗೈದ ಲೀಲೆಗಳನ್ನು ಸಮಗ್ರವಾಗಿ ತಿಳಿಸಿರಿ. ಓ ಕೃಪಾನಿಧೆ, ರಘುವಂಶ ಮಣಿಯಾದ ಶ್ರೀರಾಮನು ತನ್ನ ಅದ್ಭುತ ಲೀಲೆಗಳನ್ನು ಪ್ರಕಟಿಸಿದ ಬಳಿಕ ತನ್ನನ್ನು ಆಶ್ರಯಿಸಿದವರೊಡನೆ ಪರಂಧಾಮಕ್ಕೆ ತೆರಳಿದ ಕಥೆಯನ್ನು ಕೂಡ ಹೇಳಿರಿ. ಸ್ವಾಮಿ, ಜ್ಞಾನಿಗಳಾದ ಮುನಿಗಳು ಸರ್ವಥಾ ನಿಮಗ್ನರಾಗಿರುವ ಭಗವತ್ ತತ್ವವನ್ನು, ಭಕ್ತಿ, ಜ್ಞಾನ, ವಿಜ್ಞಾನ, ವೈರಾಗ್ಯಗಳನ್ನು ಬೇರೆ ಬೇರೆಯಾಗಿ ತಿಳಿಸಿ ಹೇಳಿರಿ. ಶ್ರೀರಾಮನ ಕಥೆಯಲ್ಲಿ ಇನ್ನೂ ಅಡಗಿರುವ ಅನೇಕ ಗೂಢ ವಿಷಯಗಳನ್ನು ಕೂಡ ವಿಶದಪಡಿಸಿರಿ. ನಾಥ, ನಿಮ್ಮ ಜ್ಞಾನವು ಅತ್ಯಂತ ನಿರ್ಮಲವಾಗಿದೆ. ನಾನು ಪ್ರಸ್ತಾಪಿಸದೇ ಇರುವ ಬೇರೆ ವಿಷಯಗಳಿದ್ದರೂ ಅದನ್ನು ಕೂಡ ವಿವರಿಸಿರಿ. ನೀವು ಸಕಲ ಲೋಕಗಳಿಗೂ ಗುರುಗಳೆಂದು ವೇದಗಳು ಹೊಗಳುತ್ತವೆ. ಸಾಮಾನ್ಯ ಜನರು ಈ ತತ್ವ ರಹಸ್ಯವನ್ನು ಏನು ಬಲ್ಲರು? ಪಾರ್ವತೀ ದೇವಿಯ ಸಹಜವೂ ಸುಂದರವೂ ನೇರವೂ ಆದ ಪ್ರಶ್ನೆಗಳನ್ನು ಕೇಳಿ ಶಿವನ ಅವಳ ಮೇಲೆ ಪ್ರಸನ್ನನಾದನು. ಮಹಾದೇವನ ಹೃದಯದಲ್ಲಿ ಇಡೀ ರಾಮಚರಿತವು ಮೂಡಿತು. ಪ್ರೇಮಾತಿಶಯದಿಂದ ಅವನಿಗೆ ರೋಮಾಂಚನವಾಯಿತು. ಕಣ್ಣುಗಳು ತುಂಬಿ ಬಂದವು. ಶ್ರೀ ರಘುನಾಥನ ರೂಪವು ಅವನ ಹೃದಯದಲ್ಲಿ ಮೂಡಿತು. ಆದರದಿಂದ ಪರಮಾನಂದ ಸ್ವರೂಪಿಯಾದ ಶಿವನಿಗೂ ಅಮಿತ ಸುಖ ಉಂಟಾಯಿತು. ಪರಮೇಶ್ವರನು ಕ್ಷಣಕಾಲ ಧ್ಯಾನಮಗ್ನಾದನು. ಅನಂತರ ಅವನು ಬಹಿರ್ಮುಖನಾಗಿ ಅಮಿತಾನಂದದಿಂದ ಶ್ರೀರಾಮಚರಿತವನ್ನು ವರ್ಣಿಸತೊಡಗಿದನು. ಪಾರ್ವತಿ, ಅಜ್ಞಾನಿಗಳಿಗೆ ಹಗ್ಗವು ಹಾವೆಂದು ತೋರುವಂತೆ ರಾಮತತ್ವವನ್ನು ತಿಳಿಯದವರಿಗೆ ಈ ಮಿಥ್ಯಾ ಪ್ರಪಂಚವು ಸತ್ಯವಾಗಿಯೇ ಕಂಡುಬರುತ್ತದೆ. ನಿದ್ದೆಯಿಂದ ಎಚ್ಚರಗೊಂಡವರಿಗೆ ಸ್ವಪ್ನ ಜಗತ್ತು ಮಿಥ್ಯಾಗಿ ಕಾಣುವಂತೆ ಶ್ರೀರಾಮತತ್ವವನ್ನು ಅರಿತವರಿಗೆ ಈ ಮಾಯಾ ಜಗತ್ತು ಅದೃಶ್ಯವಾಗುವುದು. ಶ್ರೀರಾಮ ನಾಮವನ್ನು ಜಪಿಸಿದ ಮಾತ್ರದಿಂದಲೇ ಸರ್ವ ಸಿದ್ಧಿಗಳು ಆಯಾಸವಿಲ್ಲದೆ ಲಭಿಸುವವು. ದಶರಥನ ಮನೆಯಂಗಳದಲ್ಲಿ ಆಡುತ್ತಿರುವ ಮಂಗಳಮೂರ್ತಿಯು ಪಾಪಹಾರಿಯೂ ಆದ ಶ್ರೀರಾಮಚಂದ್ರನ ಬಾಲಸ್ವರೂಪವನ್ನು ನಾನು ವಂದಿಸುತ್ತೇನೆ. ಅವನ ಕೃಪೆಯು ನನ್ನ ಮೇಲೆ ಆಗಲಿ. ತ್ರಿಪುರಾಂತಕನಾದ ಶಿವನು ವಿಧಿವಾಗಿ ಶ್ರೀರಾಮನನ್ನು ಸ್ಮರಿಸಿ ನಮಸ್ಕರಿಸಿ ಆನಂದಭರಿತನಾಗಿ ಅಮೃತಮಯ ವಚನಗಳನ್ನು ಹೀಗೆ ನುಡಿದನು. ಗಿರಿಜಾಕುಮಾರಿಯಾದ ಪಾರ್ವತಿ, ನೀನು ಧನ್ಯಳಾಗಿರುವೆ. ನಿನ್ನಂತಹ ಲೋಕೋಪಕಾರಿ ಯಾರೂ ಇರಲಾರರು. ಶ್ರೀ ರಘುನಾಥನ ಕಥಾಪ್ರಸಂಗವು ಜಗತ್ಪಾವನಿ ಗಂಗೆಯಂತೆ ಸರ್ವಲೋಕಗಳನ್ನು ಪವಿತ್ರವಾಗಿಸುವಂತಹುದು. ಆ ರಾಘವನ ಚರಣಕಮಲದಲ್ಲಿರುವ ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಹೀಗೆ ಪ್ರಶ್ನಿಸಿರುವೆ. ಎಲೈ ಪಾರ್ವತಿ, ಶ್ರೀರಾಮನ ಕೃಪೆಯಿಂದ ಸ್ವಪ್ನದಲ್ಲಿಯೂ ಕೂಡ ಶೋಕ, ಮೋಹ, ಸಂದೇಹ, ಭ್ರಮೆ ಇವು ನಿನ್ನ ಮನಸ್ಸಿನಲ್ಲಿ ಪ್ರವೇಶಿಸಲಾರವು. ಆದರೂ ನೀನು ಪ್ರಶ್ನೆ ಕೇಳಿದ್ದೀಯೆ. ಕಾರಣ, ಈ ಪ್ರಸಂಗವನ್ನು ಕೇಳುವುದರಿಂದ ಎಲ್ಲರಿಗೂ ಶ್ರೇಯಸ್ಸೇ ಆದೀತು. ಹರಿಕಥೆಯನ್ನು ಕೇಳಿದ ಕಿವಿಗಳು ಹಾವಿನ ಬೆಳೆದಂತೆ ವ್ಯರ್ಥವು. ಸಜ್ಜನರು ದರ್ಶಿಸಿದವರ ಕಣ್ಣುಗಳು ನವಿಲುಗರಿಯ ಕಣ್ಣುಗಳಂತೆ. ಹರಿ ಗುರುಗಳ ಚರಣಗಳಿಗೆ ವರಗದ ಶಿರವು ಕಹಿಸೋರೆಯ ಬುರುಡೆ. ಶ್ರೀ ಹರಿಭಕ್ತಿ ಶೂನ್ಯವಾದ ಹೃದಯವುಳ್ಳವರು ಬದುಕಿದ್ದರೂ ಸತ್ತ ಹೆಣದಂತೆ. ರಾಮನ ಗುಣಗಾನ ಮಾಡಿದ ನಾಲಿಗೆ ಕಪ್ಪಿಗೆಯ ನಾಲಿಗೆಯಂತೆ. ಹರಿಚರಿತವನ್ನು ಕೇಳಿ ಹರ್ಷಗೊಳ್ಳದ ಹೃದಯವು ವಜ್ರದಂತೆ ಕಠೋರವು, ನಿಷ್ಠರವೂ ಆಗಿದೆ. ಆದ್ದರಿಂದ ಪಾರ್ವತಿ, ದೇವತೆಗಳಿಗೆ ಕಲ್ಯಾಣಪ್ರದವು, ದೈತ್ಯರನ್ನು ಭ್ರಮೆಗೊಳಿಸುವಂತಹ ಶ್ರೀರಾಮಚಂದ್ರ ಲೀಲಾ ಕಥೆಯನ್ನು ಕೇಳು. ಶ್ರೀರಾಮನ ಕಥೆಯು ಕಾಮಧೇನುವಿನಂತೆ ಭಕ್ತರ ಕೋರಿಕೆಗಳನ್ನು ಈಡೇರಿಸಿ ಅವರಿಗೆ ಸುಖವನ್ನು ನೀಡುವಂತಹುದು. ಸಾಧು ಸಮಾಜವೇ ದೇವತೆಗಳಿಗೆ ನಿವಾಸ ಸ್ಥಾನವು. ಈ ರಹಸ್ಯವನ್ನು ತಿಳಿದವರು ಕಥೆಯನ್ನು ಕೇಳಿಯೇ ಕೇಳುವರು. ಶ್ರೀರಾಮನ ಕಥೆಯು ಕರತಾಳ ಇದ್ದ ಹಾಗೆ. ಇದು ಸಂದೇಹ ರೂಪಿ ಪಕ್ಷಗಳನ್ನು ಓಡಿಸುತ್ತದೆ. ಶ್ರೀರಾಮ ಕಥೆಯು ಕಲಿಯುಗವೆಂಬ ಮರವನ್ನು ಕತ್ತರಿಸುವಂತಹ ಕೊಡಲಿ. ಎಲೆ ಗಿರಿಜಾಕುಮಾರಿ, ಆದ್ದರಿಂದ ನೀನು ಆದರದಿಂದ ಕೇಳು. ಶ್ರೀರಾಮನ ಸುಂದರ ನಾಮವು, ಗುಣಗಳು, ಚರಿತ್ರವು, ಜನ್ಮ ಕರ್ಮಗಳು ಗಣಿತವಾದವುಗಳು. ಶ್ರೀರಾಮಚಂದ್ರನು ಅನಂತ. ಅಂತೆಯೇ ಅವನ ಗುಣಗಳು, ಕೀರ್ತಿಯು, ಕಥೆಯು ಅನಂತವೆಂದು ವೇದಗಳು ಹೇಳುತ್ತವೆ. ರಾಮನ ಮೇಲೆ ನಿನಗೆ ಇರುವ ಮಿಗಿಲಾದ ಪ್ರೀತಿಯನ್ನು ಕಂಡು ರಾಮಕಥೆಯನ್ನು ನಾನು ಕೇಳಿದಂತೆ ಯಥಾಮತಿಯಾಗಿ ನಿನಗೆ ಹೇಳುತ್ತೇನೆ. ಎಲೆ ಉಮಾ,
ನಿನ್ನ ಪ್ರಶ್ನೆಯು ಸ್ವಾಭಾವಿಕವಾಗಿಯೇ ಸುಂದರ, ಸುಖದಾಯಕ, ಸಜ್ಜನ ಸಮ್ಮತವಾಗಿದೆ. ನನಗಂತೂ ತುಂಬಾ ಹಿಡಿಸಿತು. ಆದರೆ ವೇದಗಳು ಪ್ರಶಂಸಿಸುವಂತಹ, ಮುನಿಗಳು ಧ್ಯಾನಿಸುವಂತಹ ಶ್ರೀರಾಮನು ಬೇರೆ ಯಾರಾದರೂ ಒಬ್ಬರಿರುವನೇ? ಇದು ನೀನು ಕೇಳಿದ ಪ್ರಶ್ನೆಯು ನನಗೆ ಯೋಗ್ಯವಾಗಿ ಕಾಣಲಿಲ್ಲ. ಬಹುಶಃ ನೀನು ಮೋಹವಶದಿಂದ ಕೇಳಿರಬಹುದು. ಮೋಹ ಪಿಶಾಚಿ ಹಿಡಿದವರು, ಪಾಷಂಡಿಗಳು, ಹರಿಚರಣ ವಿಮುಖರು, ಸದಸದ್ವಿಶೋಕ ಶೂನ್ಯರಾದ ಅಧಮರಾದ ಮನುಷ್ಯರು ಮಾತ್ರ ಹೀಗೆ ಹೇಳುತ್ತಾರೆ. ಅಜ್ಞಾನಿಗಳು, ಮೂರ್ಖರು, ವಿಷಯಾಂಧರು, ನಿರ್ಭಾಗ್ಯರು, ಮನೋದರ್ಪಣದ ಮೇಲೆ ವಿಷಯ ಮಾಲಿನ್ಯ ಆವರಿಸುವವರು, ಸಂಸಾರ ಲಂಪಟರು, ಕಪಟಿಗಳು, ಕುಟಿಲರು, ಸ್ವಪ್ನದಲ್ಲಿಯೂ ಕೂಡ ಸಂತರನ್ನು ದರ್ಶಿಸಿದವರು, ಯುಕ್ತಾಯುಕ್ತ ವಿವೇಕವಿಲ್ಲದವರು ಇಂತಹ ವೇದ ವಿರುದ್ಧವಾದ ಮಾತುಗಳನ್ನು ಆಡುತ್ತಿರುತ್ತಾರೆ. ಅವರು ಶ್ರೀರಾಮನು ದರ್ಶಿಸಲಾರರು. ಪರಮಾತ್ಮನ ಸಗುಣ ನಿರ್ಗುಣ ತಿಳಿಯದವರು, ಕೊನೆಯಿಲ್ಲದ ಕಲ್ಪಿತ ಅಸಖ್ಯ ಪ್ರಲಾಪಗಳನ್ನು ಮಾಡುವವರು, ಹರಿಯ ಮಾಗೆ ವಶರಾಗಿ ಜಗತ್ತಿನಲ್ಲಿ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಲುಕಿ ಸುತ್ತುತ್ತಿರುವವರು ಏನನ್ನಾದರೂ ಹೇಳಿಬಿಡುತ್ತಾರೆ. ಇದು ಅಸಂಭವಲ್ಲ. ವಾತರೋಗಗ್ರಸ್ತರು, ಭೂತಚೇಷ್ಟಿತರು, ಉನ್ಮಾದ ಹೊರಿತರು, ಮತ್ತು ಏರಿದವರು ವಿಚಾರ ಮಾಡಿ ಮಾತಾಡಲಾರರು. ಮಹಾಮೋಹವೆಂಬ ಮದಿರೆಯನ್ನು ಕುಡಿದವರ ಮಾತಿಗೆ ಕಿವಿಗೊಡಬಾರದು. ಎಲೆ ಗಿರಿಜಾಕುಮಾರಿ, ನನ್ನ ಮಾತುಗಳನ್ನು ಆಲಿಸು. ಇನ್ನ ಎಲ್ಲಾ ಸಂದೇಹವನ್ನು ದೂರ ಮಾಡು. ಶ್ರೀರಾಮನ ಚರಣಕಮಲಗಳನ್ನು ಭಜಿಸು. ನನ್ನ ಮಾತುಗಳು ಭ್ರಮಾರೂಪಿ ಅಂಧಕಾರವನ್ನು ಓಡಿಸುವ ಸೂರ್ಯಕಿರಣಗಳಂತಿವೆ. ಸಗುಣ ಹಾಗೂ ನಿರ್ಗುಣ ಇವುಗಳಲ್ಲಿ ಯಾವ ಭೇದವೂ ಇಲ್ಲವೆಂದು ಮುನಿಗಳು, ಪುರಾಣಗಳು, ಪಂಡಿತರು, ವೇದಗಳು ಹೇಳುತ್ತಾರೆ. ನಿರ್ಗುಣನು, ನಿರಾಕಾರನು, ಅವ್ಯಕ್ತನು, ಅಜನು ಆದ ಪರಮಾತ್ಮನೇ ಭಕ್ತರ ಮೇಲಿನ ಪ್ರೇಮದಿಂದಾಗಿ ಸಗುಣನಾಗುತ್ತಾನೆ. ನೀರು ಮತ್ತು ಮಂಜುಗಡ್ಡೆ ಇವುಗಳಲ್ಲಿ ನಿಜವಾಗಿ ಯಾವ ಭೇದವೂ ಇಲ್ಲ. ಹಾಗೆಯೇ ಭಗವಂತನ ಸಗುಣ ನಿರ್ಗುಣ ರೂಪಗಳಲ್ಲಿಯೂ ಯಾವುದೇ ಭೇದವಿಲ್ಲ. ರಾಮನ ನಾಮವೇ ಭ್ರಮ ತಿಮಿರವನ್ನು ತೊಡೆದು ಹಾಕುವ ಸೂರ್ಯನಂತಿರುವಾಗ ಆ ನಾಮಿಯಾದ ರಾಮನ ವಿಷಯದಲ್ಲಿ ಮೋಹದ ಪ್ರಸಂಗವನ್ನು ಹೇಗೆ ಹೇಳಬಹುದು? ಶ್ರೀರಾಮನು ಸಚ್ಚಿದಾನಂದ ಸ್ವರೂಪಿ ಸೂರ್ಯನೇ ಆಗಿರುವಾಗ ಅಲ್ಲಿ ಮೋಹರೂಪಿ ರಾತ್ರಿಯ ಲವಶೇಷವೂ ಇರದು. ಷಡ್ಗುಣ ಐಶ್ವರ್ಯ ಸಂಪನ್ನ ಭಗವಂತನು ಸಹಜವಾಗಿ ಪ್ರಕಾಶ ಸ್ವರೂಪಿನಾಗಿರುವವನು. ಅಲ್ಲಿ ವಿಜ್ಞಾನ ರೂಪಿ ಪ್ರಾತಃ ಕಾಲವೂ ಕೂಡ ಇಲ್ಲ. ಏಕೆಂದರೆ ಅಜ್ಞಾನರೂಪಿ ರಾತ್ರಿಯೇ ಇಲ್ಲದಿರುವಾಗ ಪ್ರಾತಃ ಕಾಲವೆಲ್ಲಿರುವುದು? ಭಗವಂತನಾದರೂ ನಿತ್ಯ ಜ್ಞಾನ ಸ್ವರೂಪನು. ಹರ್ಷ ಶೋಕಗಳು, ಜ್ಞಾನ ಅಜ್ಞಾನಗಳು, ಅಹಂಕಾರ ಅಭಿಮಾನಗಳು ಇವೆಲ್ಲ ಬದ್ಧಜೀವನ ಲಕ್ಷಣಗಳು. ಶ್ರೀರಾಮಚಂದ್ರನು ಸರ್ವವ್ಯಾಪಿಯಾದ ಪರಬ್ರಹ್ಮನು, ಪರಮಾನಂದ ಸ್ವರೂಪನು, ಪರಾತ್ಪರನು, ಪರಮೇಶ್ವರನು, ಪುರಾಣ ಪುರುಷನು ಆಗಿರುವನು. ಇದು ಲೋಕ ಪ್ರಸಿದ್ಧವು. ಪುರಾಣ ಪುರುಷನೆಂದು ಪ್ರಸಿದ್ಧನು, ತೇಜೋರಾಶಿಯು ಸಕಲ ರೂಪಗಳಿಗೂ ಪ್ರಕಟನಾಗಿರುವವನು, ಜೀವ ಮಾಯೆ ಜಗತ್ತುಗಳಿಗೆ ಒಡೆಯನೂ ಆದ ರಘುಕುಲಮಣಿಯಾದ ಶ್ರೀರಾಮಚಂದ್ರನಿಗೆ ಸ್ವಾಮಿಯು ಎಂದು ಹೇಳಿ ಪರಶಿವನು ಶ್ರೀರಾಮನಿಗೆ ವಂದಿಸುವನು. ಇದೇ ರೀತಿ ಜಗತ್ತೆಲ್ಲವೂ ಶ್ರೀಹರಿಯಲ್ಲಿ ಆಶ್ರಿತವಾಗಿದೆ. ಕನಸಿನಲ್ಲಿ ಯಾರಾದರೂ ತಲೆಯನ್ನು ಹಿಡಿದುಕೊಂಡು ದುಃಖಿಸಿದ್ದರೆ ಆ ದುಃಖವು ಎಚ್ಚರವಾಗದೆ ದೂರವಾಗದು. ಹಾಗೆ ಈ ಜಗತ್ತು ಅಸತ್ಯವಾಗಿದ್ದರೂ ಮೋಹದಿಂದಾಗಿ ದುಃಖವನ್ನುಂಟು ಮಾಡುತ್ತದೆ. ಎಲೆ ಗಿರಿಜೆ, ಕೃಪಾಳವಾದ ಶ್ರೀರಾಮನ ಕೃಪೆಯಿಂದಲೇ ಇಂತಹ ಭ್ರಮೆ ನಾಶವಾಗುತ್ತದೆ. ಅವನು ಆದ್ಯಂತರಹಿತನು. ವೇದಗಳು ಕೂಡ ತಮ್ಮ ಬುದ್ಧಿಗನುಗುಣವಾಗಿ ಊಹಿಸಿ ಹೀಗೆ ಹೇಳುತ್ತವೆ. ಆ ಪರಬ್ರಹ್ಮನು ಕಾಲಿಲ್ಲದೆ ನಡೆಯುತ್ತಾನೆ, ಕಿವಿಗಳಿಲ್ಲದೆ ಕೇಳುತ್ತಾನೆ, ಕೈಗಳಿಲ್ಲದೆಯೇ ನಾನಾ ತೆರನಾದ ಕೆಲಸ ಮಾಡುತ್ತಾನೆ, ನಾಲಗೆ ಇಲ್ಲದೆಯೇ ಷಡ್ರಸಗಳನ್ನು ಸವಿಯಬಲ್ಲನು, ಮಾತಿಲ್ಲದೆ ಬಹಳ ದೊಡ್ಡ ವಕ್ತ, ತನುವಿಲ್ಲದೆಯೇ ಅವನು ಸ್ಪರ್ಶಿಸಬಲ್ಲನು, ಕಣ್ಣಿಲ್ಲದೆಯೇ ನೋಡಬಲ್ಲನು, ಮೂಗಿಲ್ಲದೆ ಎಲ್ಲವನ್ನೂ ಮೂಸುವನು. ಆ ಪರಬ್ರಹ್ಮನ ಲೀಲೆಗಳೆಲ್ಲವೂ ಅಲೌಕಿಕವೇ. ಅವನ ಮಹಿಮೆ ವರ್ಣನಾತೀತವು. ವೇದಗಳಿಂದ ಪಂಡಿತರಿಂದ ಈ ರೀತಿ ಹೊಗಳಲ್ಪಡುವವನು, ಮುನಿಗಳಿಗೆ ಧ್ಯೇಯನಾಗಿರುವನು ಆದ ಪರಬ್ರಹ್ಮನೇ ದಶರಥನಂದನನು, ಭಕ್ತ ಹಿತಕಾರಿಯೂ ಅಯೋಧ್ಯಾಪತಿಯೂ ಆದ ಭಗವಾನ್ ಶ್ರೀರಾಮಚಂದ್ರನು. ಎಲೆಯುಮ, ಆ ರಾಮನಾಮದ ಬಲದಿಂದಲೇ ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡುವ ಪ್ರಾಣಗಳಿಗೆಲ್ಲ ಆ ಮಂತ್ರವನ್ನು ಉಪದೇಶಿಸಿ ನಾನು ಮುಕ್ತರಾಗಿಸುತ್ತೇನೆ. ಆ ನನ್ನ ಪ್ರಭುವಾದ ಶ್ರೀರಾಮಚಂದ್ರನೇ ಜಡ ಚೇತನಗಳೊಡೆಯ ಹಾಗೂ ಸರ್ವಾಂತರ್ಯಾಮಿ. ಅನಿಚ್ಛೆಯಿಂದ ಅವನ ನಾಮವನ್ನು ಸ್ಮರಿಸಿದರೂ ಜನ್ಮ ಜನ್ಮಾಂತರದ ಮನುಷ್ಯರ ಪಾಪಗಳು ಸುಟ್ಟು ಹೋಗುತ್ತವೆ. ಹಾಗಿರುವಾಗ ಭಕ್ತಿಯಿಂದ ಧ್ಯಾನಿಸುವವರು ಸಂಸಾರ ಸಮುದ್ರವನ್ನು ಗೋಷ್ಪದದಂತೆ ಸುಲಭವಾಗಿ ದಾಟಬಲ್ಲರು. ಭವಾನಿ, ಆ ಪರಮಾತ್ಮನೇ ಶ್ರೀರಾಮಚಂದ್ರನು. ಅವನ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲ. ಇಂತಹ ಸಂದೇಹಗಳನ್ನು ಮನಸ್ಸಿನಲ್ಲಿ ಮೂಡಿದರೆ ಸಾಕು, ಮನುಷ್ಯರ ಜ್ಞಾನ, ವೈರಾಗ್ಯ ಮೊದಲಾದ ಎಲ್ಲ ಸದ್ಗುಣಗಳು ನಶಿಸಿ ಹೋಗುತ್ತವೆ. ಭ್ರಮಭಂಜಕ ಶಿವನ ವಚನಗಳನ್ನು ಕೇಳಿ ಪಾರ್ವತೀ ದೇವಿಯ ಸಂದೇಹಗಳೆಲ್ಲೂ ಹೊರಟು ಹೋದವು. ಊಹಾಜನಿತ ದಾರುಣ ಸಂಶಯಗಳು, ತರ್ಕ ವಿತರ್ಕಗಳೆಲ್ಲವೂ ಮಾಯವಾಗಿ ಹೋದವು. ಶ್ರೀರಾಮನ ಪಾದಪದ್ಮಗಳಲ್ಲಿ ಅವಳಿಗೆ ಭಕ್ತಿ ವಿಶ್ವಾಸಗಳು ಇಮ್ಮಡಿಸಿದವು.
ಉಮೆಯು ಮತ್ತೆ ಮತ್ತೆ ಶಿವನ ಪಾದಪದ್ಮಗಳನ್ನು ಹಿಡಿದುಕೊಂಡು ತನ್ನ ಕರಕಮಲಗಳನ್ನು ಜೋಡಿಸಿ ಪ್ರೇಮರಸದಲ್ಲಿ ಅದ್ದಿದಂತಹ ಮಾತುಗಳನ್ನು ಇಂತೆಂದಳು. ಕೃಪಾನಿಧೆ, ನಿಮ್ಮ ಚಂದ್ರ ಕಿರಣಗಳಂತಹ ಶೀತಲ ವಾಣಿಯನ್ನು ಕೇಳಿ ನನ್ನ ಅಜ್ಞಾನವೆಂಬ ಶರದೃತುವಿನ ಬಿಸಿಲು ಹೇಗೆ ಅಡಗಿ ಹೋಯಿತು. ನೀವು ನನ್ನ ಎಲ್ಲಾ ಸಂದೇಹಗಳನ್ನು ಪರಿಹರಿಸಿದಿರಿ. ಈಗ ಶ್ರೀರಾಮನ ಯಥಾರ್ಥ ಸ್ವರೂಪದ ಅರಿವು ನನಗುಂಟಾಯಿತು. ಸ್ವಾಮಿ, ನಿಮ್ಮ ಕೃಪೆಯಿಂದ ನನ್ನ ವಿಷಾದವೆಲ್ಲ ತೊಲಗಿತು. ನಿಮ್ಮ ಚರಣಾನುಗ್ರಹದಿಂದ ನನಗೆ ನೆಮ್ಮದಿ ದೊರೆಯಿತು. ಹೆಣ್ಣಾದುದರಿಂದ ಸಹಜವಾಗಿ ಜಡಳು ಅಜ್ಞಾನಿಯು ಆದ ನನ್ನನ್ನು ಚರಣದಾಸಿ ಎಂದು ಬಗೆದು, ಹೇ ಪ್ರಭು, ನೀವು ನನಗೆ ಒಲಿದಿರುವುದಾದರೆ ನಾನು ಹಿಂದೆ ಕೇಳಿದಂತೆ ರಾಮಚರಿತೆಯನ್ನು ಶ್ರವಣ ಮಾಡಿಸಿರಿ. ಶ್ರೀರಾಮನು ಪರಬ್ರಹ್ಮನು, ಜ್ಞಾನಸ್ವರೂಪನು, ಅವ್ಯಯನು, ನಿರ್ಮಲನು, ಎಲ್ಲ ಹೃದಯಾಂತರ್ಯಾಮಿಯೂ ಆಗಿರುವನು. ಓ ಋಷಭಧ್ವಜ, ಅವನು ಮನುಷ್ಯ ಶರೀರವನ್ನು ಏತಕ್ಕಾಗಿ ಧರಿಸಿದನು? ಇದನ್ನು ನನಗೆ ತಿಳಿಯುವಂತೆ ವಿವರಿಸಿರಿ. ಹೀಗೆ ಪಾರ್ವತಿಯ ಅತ್ಯಂತ ನಮ್ರ ವಚನಗಳನ್ನು ಆಲಿಸಿ ಶ್ರೀರಾಮಚಂದ್ರನ ಕಥೆಯಲ್ಲಿ ಆಕೆಗಿರುವ ವಿಶುದ್ಧ ಅಭಿಮವನ್ನು ಗಮನಿಸಿ ಜ್ಞಾನಸ್ವರೂಪನು, ಕಾಮಾರಿಯು, ಕೃಪಾಳುವಾದ ಶಿವನು ಮನಸ್ಸಿನಲ್ಲಿ ಆನಂದಿಸಿ ಬಹುವಿಧದಿಂದ ಪಾರ್ವತಿಯನ್ನು ಪ್ರಶಂಸಿಸುತ್ತಾ ಹೀಗೆ ಹೇಳತೊಡಗಿದನು. ಎಲೈ ಭವಾನಿಯೇ, ನಿರ್ಮಲವಾದ ಶ್ರೀರಾಮಚರಿತ ಮಾನಸದ ಮಂಗಳಮಯವಾದ ಕಥೆಯನ್ನು ಕೇಳು. ಇದನ್ನು ಮೊದಲು ಕಾಕಭುಷುಂಡಿ ಮುನಿಯು ಪಕ್ಷಿರಾಜನಾದ ಗರುಡನಿಗೆ ವಿವರಿಸಿದ್ದನು. ಅವರಲ್ಲಿ ನಡೆದ ಶ್ರೇಷ್ಠ ಸಂವಾದವನ್ನು ನಾನು ಮುಂದೆ ಹೇಳುತ್ತೇನೆ. ಮೊದಲಿಗೆ ರಾಮಾವತಾರದ ಪರಮ ಸುಂದರವು, ಪವಿತ್ರವು, ಪಾಪನಾಶಕವು ಆದ ಕಥೆಯನ್ನು ಕೇಳು. ಶ್ರೀಹರಿಯ ಗುಣಗಳು, ನಾಮಗಳು, ಕಥೆಯು, ರೂಪಗಳೆಲ್ಲವೂ ಅಪಾರ, ಅಗಣಿತ ಹಾಗೂ ಅಸೀಮ. ಆದರೂ ಕೂಡ ನಾನು ನನ್ನ ಮತಿಗೆ ಅನುಸಾರವಾಗಿ ಅದನ್ನು ಹೇಳುತ್ತೇನೆ. ನೀನು ಆದರದಿಂದ ಕೇಳು. ಗಿರಿಜೆ, ನಿಗಮಾಮಗಳು ಶ್ರೀಹರಿಯ ಸುಂದರವು, ವಿಸ್ತೃತವು, ನಿರ್ಮಲವು ಆ ಚರಿತ್ರೆಗಳನ್ನು ವರ್ಣಿಸಿವೆ. ಶ್ರೀಹರಿಯ ಅವತಾರ ಇದೇ ಕಾರಣಕ್ಕಾಗುತ್ತದೆ ಎಂದು ಇದಮಿತ್ತಂ ಆಗಿ ಹೇಳಲಾಗುವುದಿಲ್ಲ. ಅವತಾರಕ್ಕೆ ಅನೇಕ ಕಾರಣಗಳು ಇರಬಹುದು, ಯಾರೂ ತಿಳಿಯಲಾರದಂತಹ ಕಾರಣಗಳು ಇರಬಹುದು. ಅಂತೂ ಭಗವತಾರಗಳ ಕಾರಣ ಭಗವಂತನೇ ಬಲ್ಲನು. ಎಲೈ ಬುದ್ಧಿಮತಿಯೇ, ನನ್ನ ಅಭಿಪ್ರಾಯದಲ್ಲಿ ಶ್ರೀರಾಮನು ವಾಗ್ಮನೋಬುದ್ಧಿಗಳಿಗೆ ಅತೀತನು. ಆದರೂ ಸತ್ಪುರುಷರು, ಮುನಿಗಳು ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ಶ್ರೀರಾಮನನ್ನು ಸುಸುತ್ತಿರುವರು. ವೇದ ಪುರಾಣಗಳು ವರ್ಣಿಸಿರುವವು. ಅಂತೆಯೇ ನನಗೆ ತಿಳಿದಷ್ಟನ್ನು ನಾನು ನಿನಗೆ ಹೇಳುತ್ತೇನೆ. ಎಲೈ ಸುಮುಖಿಯೇ, ಧರ್ಮಕ್ಕೆ ಗ್ಲಾನಿ ಉಂಟಾದಾಗಲೆಲ್ಲ ನೀಚ ಅಭಿಮಾನಿ ರಾಕ್ಷಸರು ಹುಟ್ಟಿಕೊಂಡು ವರ್ಣನಾತೀತವಾದ ಅಧರ್ಮ ಕಾರ್ಯದಲ್ಲಿ ತೊಡಗಿದಾಗ, ಬ್ರಾಹ್ಮಣರು, ಗೋವುಗಳು, ದೇವತೆಗಳು ಸಂಕಷ್ಟಕ್ಕೀಡಾದಾಗ, ಭೂಭಾರವು ಹೆಚ್ಚಾದಾಗ ಕೃಪಾಳವಾದ ಶ್ರೀಹರಿಯು ವಿವಿಧ ರೂಪಗಳಿಂದ ಅವತರಿಸಿ ಸಾಧು ಸಜ್ಜನರ ದುಃಖವನ್ನು ಪರಿಹರಿಸುತ್ತಾರೆ. ಶ್ರೀಹರಿಯು ಅಸುರರನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸುವನು. ವೇದ ಮರ್ಯಾದೆಗಳನ್ನು ಕಾಪಾಡುತ್ತಾನೆ. ಲೋಕದಲ್ಲೆಲ್ಲ ಉಜ್ವಲವಾದ ಕೀರ್ತಿಯನ್ನು ವಿಸ್ತರಿಸುವನು. ಶ್ರೀರಾಮನ ಅವತಾರಕ್ಕೂ ಇದೇ ಕಾರಣ. ಅದೇ ಶ್ರೇಯಸ್ಸನ್ನು ಹಾಡಿ ಹೊಗಳಿ ಭಕ್ತಜನರು ಭವಸಾಗರದಿಂದ ದಾಟುತ್ತಾರೆ. ಕೃಪಾ ಸಿಂಧುವಾದ ಭಗವಂತನು ಈ ರೀತಿ ತನ್ನ ಭಕ್ತರ ಹಿತಕ್ಕಾಗಿ ಶರೀರವನ್ನು ಧರಿಸುತ್ತಾನೆ. ಶ್ರೀರಾಮಚಂದ್ರನ ಅವತಾರಕ್ಕೆ ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಒಂದಕ್ಕಿಂತ ಒಂದು ವಿಚಿತ್ರವಾದವುಗಳು. ಸುಮತಿಯಾದ ಭವಾನಿಯೇ, ಆ ಕಾರಣಗಳಲ್ಲಿ ಒಂದೆರಡನ್ನು ವಿಸ್ತಾರವಾಗಿ ವರ್ಣಿಸುತ್ತೇನೆ. ಮನಗೊಟ್ಟು ಎಚ್ಚರಿಕೆಯಿಂದ ಕೇಳು. ಜಯ ವಿಜಯ ಎಂಬ ಈರ್ವರು ಶ್ರೀಹರಿಯ ಪ್ರಿಯರಾದ ದ್ವಾರಪಾಲಕರು ಎಂಬುದು ಎಲ್ಲರಿಗೆ ತಿಳಿದ ವಿಷಯ. ಅವರಿಬ್ಬರು ಸೋದರರು ಸನಕಾದಿಗಳ ವಿಪ್ರಶಾಪದಿಂದಾಗಿ ಅಸುರರ ತಾಮಸ ಶರೀರವನ್ನು ಪಡೆದರು. ಒಬ್ಬನ ಹೆಸರು ಹಿರಣ್ಯಕಶಿಪು, ಮತ್ತೊಬ್ಬನ ಹೆಸರು ಹಿರಣ್ಯಾಕ್ಷ. ಇವರು ಸುರಪತಿಯಾದ ದೇವೇಂದ್ರನನ್ನು ಕೂಡ ಜಯಿಸಿ ಮೂರ್ಲೋಕಗಳಲ್ಲಿ ಮಹಾವೀರರೆಂದು ಪ್ರಸಿದ್ಧರಾದರು. ಇವರಲ್ಲಿ ಹಿರಣ್ಯಾಕ್ಷನ್ನು ವಧಿಸಲು ಶ್ರೀಹರಿಯು ವರಾಹ ಅವತಾರವನ್ನು ಧರಿಸಿ ಸಂಹರಿಸಿದನು. ನರಸಿಂಹಾವತಾರವನ್ನು ತಾಳಿ ಹಿರಣ್ಯಕಶಿಪುವನ್ನು ವಧಿಸಿ ತನ್ನ ಭಕ್ತನಾದ ಪ್ರಹ್ಲಾದನ ಕೀರ್ತಿಯನ್ನು ಹರಡಿದನು. ಅವರಿಬ್ಬರೇ ಮರಳಿ ರಾವಣ, ಕುಂಭಕರ್ಣರೆಂಬ ಹೆಸರಿನಿಂದ ಮಹಾವೀರ ರಾಕ್ಷಸರಾಗಿ ಹುಟ್ಟಿದರು. ಇವರು ದೊಡ್ಡ ಯೋಧರಾಗಿದ್ದು ದೇವತೆಗಳನ್ನು ಕೂಡ ಜಯಿಸಿದರು. ಇವರನ್ನು ಇಡೀ ಜಗತ್ತೇ ಅರಿಯುತ್ತದೆ. ಭಗವಂತನ ಕೃಪೆಯಿಂದ ಸತ್ತರು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರಿಗೆ ಮುಕ್ತಿ ದೊರೆಯದಿರಲು ಕಾರಣ ವಿಪ್ರಶಾಪ. ಇದನ್ನು ಕಳೆಯಲು 3 ಜನ್ಮವೆತ್ತಬೇಕಾಗಿತ್ತು. ಆದ್ದರಿಂದ ಅವರ ಉದ್ಧಾರಕ್ಕಾಗಿ ಭಕ್ತಾನುರಾಗಿಯಾದ ಭಗವಂತನು ಮತ್ತೊಮ್ಮೆ ಅವತಾರವೆತ್ತಿದನು. ಒಂದು ವಾಮನ ಅವತಾರದಲ್ಲಿ ಅದಿತಿ, ಕಶ್ಯಪರು ಅವನಿಗೆ ತಾಯಿ ತಂದೆಗಳಾಗಿದ್ದರು. ಅವರೇ ರಾಮಾವತಾರದಲ್ಲಿ ಕೌಸಲ್ಯ, ದಶರಥರು. ಒಂದು ಕಲ್ಪದಲ್ಲಿ ಈ ವಿಧವಾಗಿ ಅವತಾರಗಳನ್ನು ಎತ್ತಿ ಭಗವಂತನ ಜಗತ್ತಿನಲ್ಲಿ ತನ್ನ ಅದ್ಭುತ ಲೀಲೆಯನ್ನು ಪ್ರಕಟಿಸುತ್ತಾ ಹೋದನು. ಮತ್ತೊಂದು ಕಲ್ಪದಲ್ಲಿ ಜಲಂಧರನೆಂಬ ರಾಕ್ಷಸನು ದೇವತೆಗಳೆಲ್ಲರನ್ನು ಯುದ್ಧದಲ್ಲಿ ಸೋಲಿಸನು. ಅವರ ದುಃಖವನ್ನು ನಿವಾರಿಸಲು ಶಿವನು ಅವನೊಡನೆ ಘೋರ ಯುದ್ಧವನ್ನು ಮಾಡಿದನು.
ಆದರೆ ಮಹಾಶಕ್ತಿವಂತನಾದ ಆ ರಾಕ್ಷಸನನ್ನು ವಧಿಸಲಾಗಲಿಲ್ಲ. ಅವನ ಹೆಂಡತಿಯಾದ ವೃಂದೆಯ ಪಾತಿವ್ರತ್ಯದ ಮಹಿಮೆಯಿಂದಾಗಿ ತ್ರಿಪುರಾಸುರನನ್ನು ಸಂಹರಿಸಿದ ಶಿವನಿಗೂ ಅವನನ್ನು ಕೊಲ್ಲಲಾಗಲಿಲ್ಲ. ಒಂದು ಕಪಟೋಪಾಯದಿಂದ ಮಹಾವಿಷ್ಣುವು ಅವಳ ಪಾತಿವ್ರತ್ಯವನ್ನು ಭಂಗಗೊಳಿಸಿ ದೇವತೆಗಳನ್ನು ಕಾಪಾಡಿದನು. ಈ ಮೋಸವನ್ನು ತಿಳಿದ ವೃಂದೆಯು ಸಿಟ್ಟಿಗೊಂಡು ವಿಷ್ಣುವಿಗೆ ಶಾಪವನ್ನಿತ್ತಳು. ಲೀಲಾವಿಲಾಸನು ಕೃಪಾಳುವು ಆದ ಶ್ರೀಹರಿಯು ಅವಳ ಶಾಪವನ್ನು ಅಂಗೀಕರಿಸಿದನು. ಆ ಜಲಂಧರನೆ ಮತ್ತೊಂದು ಕಲ್ಪದಲ್ಲಿ ರಾವಣನಾಗಿ ಹುಟ್ಟಿದನು. ಶ್ರೀರಾಮನು ಅವನ ಯುದ್ಧದಲ್ಲಿ ಕೊಂದು ಅವನಿಗೆ ಮೋಕ್ಷವನ್ನು ಕರುಣಿಸಿದನು. ಶ್ರೀರಾಮನು ಮಾನವನಾಗಿ ಅವತರಿಸಲು ಒಂದು ಕಾರಣವು ಭರದ್ವಾಜ ಕೇಳು. ಪ್ರತಿಯೊಂದು ಅವತಾರದ ಕಥೆಗಳನ್ನು ಕವಿಗಳು ನಾನಾವಿಧದಿಂದ ಹಾಡಿದ್ದಾರೆ. ಶ್ರೀಹರಿಯು ವಾಮನನಾಗಿ ಅವತರಿಸಲು ನಾರದ ಮುನಿಯ ಶಾಪವು ಒಂದು ಕಾರಣವು. ಇದನ್ನು ಕೇಳಿ ಪಾರ್ವತಿಯು ಚಕಿತಳಾದಳು. ಶಿವನಲ್ಲಿ ಕೇಳಿದಳು, ಓ ತ್ರಿಪುರಾರಿ, ನಾರದರು ವಿಷ್ಣು ಭಕ್ತರು, ಪರಮಜ್ಞಾನಿಗಳು ಆಗಿದ್ದಾರೆ. ಅಂತಹ ದೇವಋಷಿಗಳು ಭಗವಂತನಿಗೆ ಏತಕ್ಕಾಗಿ ಶಪಿಸಿದರು? ಲಕ್ಷ್ಮೀಪತಿಯು ಯಾವ ಅಪರಾಧ ಮಾಡಿದ್ದನು? ಆ ಕಥೆಯನ್ನು ವಿಸ್ತಾರವಾಗಿ ನನಗೆ ಹೇಳಿರಿ. ನಾರದ ಮುನಿಯ ಮನಸ್ಸು ಕೂಡ ಮೋಹವಶವಾಗುವುದೆಂದರೆ ಆಶ್ಚರ್ಯವೇ ಅಲ್ಲವೇ? ಶಿವನು ನಕ್ಕು ನುಡಿದನು, ಜಗತ್ತಿನಲ್ಲಿ ಅಜ್ಞಾನಿಯು ಯಾರೂ ಇಲ್ಲ, ಜ್ಞಾನಿಯೂ ಇಲ್ಲ. ಶ್ರೀ ರಘುನಾಥನ ಸಂಕಲ್ಪಾನುಸಾರವಾಗಿ ಎಲ್ಲಿಯೂ ನಡೆಯುತ್ತಾ ಇದೆ. ಯಾಜ್ಞವಲ್ಕ್ಯರು ಹೇಳಿದರು, ಓ ಭರದ್ವಾಜ, ನಾನು ಶ್ರೀರಾಮಚಂದ್ರ ಗುಣಗಳ ಕಥೆಯನ್ನು ಹೇಳುತ್ತಾನೆ, ನೀನು ಆದರದಿಂದ ಆಲಿಸು. ತುಳಸಿದಾಸರು ಹೇಳುತ್ತಾರೆ, ಮನಸ್ಸೇ ದುರಾಭಿಮಾನವನ್ನು ಗರ್ವವನ್ನು ತೊರೆದು ಬಹುಮಂಜಕನಾದ ರಘುನಾಥನನ್ನು ಭಜಿಸು. ಹಿಮಾಲಯ ಪರ್ವತದಲ್ಲಿ ಅತಿ ಪವಿತ್ರವಾದ ಒಂದು ಗುಹೆ ಇತ್ತು. ಅದರ ಸಮೀಪದಲ್ಲಿ ನಿರ್ಮಲವಾದ ಗಂಗಾ ನದಿಯು ಹರಿಯುತ್ತಿದ್ದಳು. ಆ ಪರಮ ಪವಿತ್ರವೂ ಸುಂದರವೂ ಆದ ಆಶ್ರಮವನ್ನು ಕಂಡು ನಾರದ ಮುನಿಯ ಮನಸ್ಸು ಪ್ರಫುಲ್ಲಗೊಂಡಿತು. ಸುಂದರವಾದ ಪರ್ವತ ಶಿಖರಗಳು, ನದಿ, ವನಗಳು ಇವುಗಳನ್ನು ನೋಡಿ ನಾರದರಿಗೆ ಭಗವಾನ್ ಲಕ್ಷ್ಮೀಪತಿಯ ಚರಣಗಳಲ್ಲಿ ಪ್ರೇಮ ಭಕ್ತಿ ಉಕ್ಕಿ ಹರಿಯಿತು. ಹರಿಸ್ಮರಣೆ ಪ್ರಾರಂಭಿಸುತ್ತಲೇ ಅವರಿಗೆ ನಿಂತಲ್ಲಿ ನಿಲ್ಲಬೇಡ ಎಂದು ದಕ್ಷ ಬ್ರಹ್ಮನು ಕೊಟ್ಟ ಶಾಪ ಪ್ರಭಾವವೂ ಕೂಡ ಉಂಟಾಗಲಿಲ್ಲ. ಅವರ ಮನಸ್ಸು ಸಹಜವಾಗಿ ನಿರ್ಮಲವಾಗಿದ್ದುದರಿಂದ ಬೇಗನೆ ಸಮಾಧಿ ಹತ್ತಿತು. ನಾರದ ಮುನಿಯ ತಪೋ ನಿಮಗ್ನ ಸ್ಥಿತಿಯನ್ನು ಕಂಡ ದೇವೇಂದ್ರನು ಭಯಗೊಂಡನು. ಕೂಡಲೇ ಅವನು ಮನ್ಮಥನನ್ನು ಕರೆಸಿ ಅವನ ಆದರ ಸತ್ಕಾರಗೈದು ಹೇಳಿದನು, ನನ್ನ ಹಿತಕ್ಕಾಗಿ ನೀನು ನಿನ್ನ ಸಹಾಯಕರೊಂದಿಗೆ ಹೋಗಿ ನಾರದರ ತಪಸ್ಸನ್ನು ಭಂಗಗೊಳಿಸಬೇಕು. ಇದನ್ನು ಕೇಳಿ ಮೀನಕೇತನನಾದ ಕಾಮದೇವನು ಹರ್ಷದಿಂದ ಹೊರಟು ಹೋದನು. ದೇವಋಷಿ ನಾರದರು ನನ್ನ ಅಮರಾವತಿಯನ್ನು ಬಯಸುತ್ತಿರುವವರು ಎಂದು ಇಂದ್ರನ ಮನದಲ್ಲಿ ಭಯವಿತ್ತು. ಜಗತ್ತಿನಲ್ಲಿ ಕಾಮಿಗಳು, ಲೋಭಿಗಳು, ಕುಟಿಲ ಕಾಗೆಯಂತೆ ಯಾರನ್ನು ಕಂಡರೂ ಹೆದರುತ್ತಾರೆ. ಮೂಳೆಯನ್ನು ಕಚ್ಚಿಕೊಂಡಿದ್ದ ಒಂದು ಮೂರ್ಖ ನಾಯಿ ಸಿಂಹವನ್ನು ಕಂಡದ್ದೇ ತಡ ನನ್ನ ಮೂಳೆಯನ್ನು ಇದೆಲ್ಲಿ ಕಸಿದುಕೊಳ್ಳುವರು ಎಂದು ಓಡಿ ಹೋಗುವಂತೆ ಇಂದ್ರನಿಗೂ ನಾರದರು ತನ್ನ ರಾಜ್ಯವನ್ನು ಕಸಿದುಕೊಳ್ಳುವರು ಎಂದು ಯೋಚಿಸಲು ನಾಚಿಕೆ ಆಗಲಿಲ್ಲ. ನಾರದರು ಇರುವ ಆಶ್ರಮಕ್ಕೆ ಹೋದ ಮನ್ಮಥನು ತನ್ನ ಮಾಯೆಯಿಂದ ಅಲ್ಲಿ ವಸಂತ ಋತುವನ್ನು ನಿರ್ಮಿಸಿದನು. ವಿವಿಧ ಮರಗಳಲ್ಲಿ ರಂಗುರಂಗಾದ ಹೂಗಳು ಅರಳಿದವು. ಕೋಗಿಲೆಗಳು ಪಂಚಮದ ಇಂಚರಗೈದವು. ದುಂಬಿಗಳು ಝೇಂಕರಿಸಿದವು. ಕಾಮಾಗ್ನಿಯನ್ನು ಕೆರಳಿಸುವ ತಂಗಾಳಿ, ಮೇಲುಗಾಳಿ, ತಂಬೆಲರು ಸೂಸಿದವು. ಕಾಮಕಲಾ ಪ್ರವೀಣ್ಯರಾದ ರಂಭೆಯ ಮೊದಲಾದ ನವಯುವತಿಯರಾದ ದೇವಾಂಗನೆಯರು ಬಹುವಿಧವಾದ ರಾಗಾಲಾಪಗಳಿಂದ ಹಾಡತೊಡಗಿದರು. ಕೈಯಲ್ಲಿ ಚೆಂಡು ಹಿಡಿದು ನಾನಾ ವಿಧವಾದ ಆಟ ಆಡತೊಡಗಿದರು. ತನ್ನ ಈ ಸಹಾಯಕರನ್ನು ಕಂಡು ಕಾಮದೇವನು ಹಿಗ್ಗಿ ಹೋದನು. ಅನಂತರ ಅವನು ನಾನಾ ವಿಧವಾದ ಮಾಯಾಜಲವನ್ನು ಬೀಸಿದ. ಆದರೆ ಕಾಮದೇವನ ಯಾವ ಆಟವೂ ನಾರದ ಮುನಿ ಮುಂದೆ ಸಾಗಲಿಲ್ಲ. ಆಗ ಪಾಪಿಯಾದ ಕಾಮನಿಗೆ ತಾನು ಎಲ್ಲಿ ನಾಶವಾಗಿ ಬಿಡುವೆನೋ ಎಂಬ ಭಯವಾಯಿತು. ಭಗವಾನ್ ಶ್ರೀಹರಿಯ ರಕ್ಷಣೆಯಲ್ಲಿರುವವರಿಗೆ ಯಾರಾದರೂ ಕೇಡು ಬಗೆಯಲು ಸಾಧ್ಯವೇ? ಮನ್ಮಥನು ತನ್ನ ಸೋಲನ್ನು ಒಪ್ಪಿಕೊಂಡು ಹೆದರಿ ತನ್ನ ಸಹಾಯಕರೊಂದಿಗೆ ನಾರದ ಮುನಿಯ ಕಾಲುಗಳನ್ನು ಹಿಡಿದುಕೊಂಡು ವಿನಯದಿಂದ ಬೇಡಿಕೊಂಡನು. ನಾರದ ಮನುಷ್ಯನ ಬರಲಿಲ್ಲ. ಅವರು ಪ್ರಿಯವಚನವನ್ನು ಹೇಳಿ ಕಾಮನನ್ನು ಸಮಾಧಾನಗೊಳಿಸಿದರು. ಅನಂತರ ಅವನು ಮುನಿಯ ಕಾಲಿಗರಿಗೆ ಅವರ ಅಪ್ಪಣೆ ಪಡೆದು ತನ್ನ ಸಂಗಡಿಗರೊಂದಿಗೆ ಬಂದ ದಾರಿ ಹಿಡಿದನು. ಅವನು ದೇವೇಂದ್ರನ ಆಸ್ಥಾನಕ್ಕೆ ಹೋಗಿ ತನ್ನ ಪ್ರಯತ್ನವೆಲ್ಲ ವೈಫಲ್ಯವನ್ನು ನಾರದರ ತಪೋನಿಷ್ಠ ಗರಿಮೆಯನ್ನು ವಿವರಿಸನು. ಇದನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ಅವರು ನಾರದರನ್ನು ಕೊಂಡಾಡಿ ಶ್ರೀಹರಿಗೆ ತಲೆಬಾಗಿದರು. ಇತ್ತ ನಾರದರು ಕಾಮನನ್ನು ವಿಜಯಿಸಿದೆನೆಂಬ ಗರ್ವದಿಂದ ಒಡಗೊಂಡು ಪರಶಿವನ ಬಳಿಗೆ ಹೋದರು. ಅವರು ಶಿವನ ಬಳಿ ತನ್ನ ಕಾಮ ವಿಜಯದ ಕಥೆಯನ್ನು ಹೇಳಿಕೊಂಡರು. ಮಹಾದೇವನು ನಾರದರನ್ನು ತನ್ನ ಪ್ರಿಯನೆಂದು ಬಗೆದು, ಮುನೀಶ್ವರ, ನೀನು ನನಗೆ ಹೇಳಿದಂತೆ ಈ ಕಾಮ ವಿಜಯದ ವೃತ್ತಾಂತವನ್ನು ಶ್ರೀಹರಿಯ ಮುಂದೆ ಹೇಳಬೇಡ. ಅದರ ಪ್ರಸಂಗ ಬಂದರೂ ಅದನ್ನು ಮರೆಯಾಗಿಸಿಬಿಡು ಎಂದು ಈ ಪ್ರಕಾರ ಸಲಹೆ ನೀಡಿ ಎಚ್ಚರಿಸಿದನು. ಶಿವನ ಹಿತನ ವಚನಗಳು ನಾರದರಿಗೆ ಪಥ್ಯವಾಗಲಿಲ್ಲ. ಎಲೈ ಭಾರದ್ವಾಜ, ನಂತರ ಜರುಗಿದ ವಿನೋದ ಕಥೆಯನ್ನು ಕೇಳು. ಶ್ರೀಹರಿಯ ಇಚ್ಛೆಯು ಬಲವತ್ತರವಾದುದು. ಶ್ರೀರಾಮನ ಸಂಕಲ್ಪಿಸಿದಂತೆ ಎಲ್ಲವೂ ನಡೆಯುತ್ತದೆ. ಅದಕ್ಕೆ ವಿರುದ್ಧವಾಗಿ ಯಾವುದೂ ನಡೆಯಲಾರದು.
ತೀರವಿನ ತೃಣೋಪಿಜನ ಚಲತಿ ಶಿವನ ಹಿತವಚನಗಳು ನಾರದರಿಗೆ ಹಿಡಿಸಲಿಲ್ಲ. ಆಗ ಅವರು ಅಲ್ಲಿಂದ ಬ್ರಹ್ಮಲೋಕಕ್ಕೆ ನಡೆದರು. ಬಳಿಕ ಜ್ಞಾನವಿದ್ಯಾ ಪ್ರವೀಣರಾದ ನಾರದರು ಕೈಯಲ್ಲಿ ಮಹತಿ ಎಂಬ ಶ್ರೇಷ್ಠವಾದ ವಿಡಿಯನ್ನು ಎತ್ತುಕೊಂಡು ಶ್ರೀಹರಿಯ ಗುಣಗಾನ ಮಾಡುತ್ತಾ ವಿಧಶಿರೋಭೂಷಣನಾದ ಲಕ್ಷ್ಮೀ ನಿವಾಸನಾದ ಶ್ರೀಮನ್ನಾರಾಯಣನಿದ್ದ ಕ್ಷೀರಸಾಗರವನ್ನು ಸೇರಿದರು. ರಮಾಲಿಖಿತನಾದ ಭಗವಾನ್ ಶ್ರೀ ವಿಷ್ಣುವು ದಿಗ್ಗನೆದ್ದು ಆನಂದದಿಂದ ಮುಗುಳ್ನಗುತ್ತಾ ನಾರದರನ್ನು ಸ್ವಾಗತಿಸಿ ಇಂತೆಂದರು. ಮುನಿಗಳೇ, ಬಹುದಿನಗಳಾದ ಮೇಲೆ ನಿಮ್ಮ ದಯೆ ನಮ್ಮ ಮೇಲಾಗಿದೆ. ಶಿವನು ಮೊದಲೇ ತಿಳಿಸಿದ್ದರೂ ನಾರದರು ಕಾಮ್ಯವಿಜಯ ಕಥೆಯನ್ನು ಮಹಾವಿಷ್ಣುವಿನ ಬಳಿ ವಿಸ್ತಾರವಾಗಿ ಹೇಳಿದರು. ರಘುಪತಿಯ ಮಾಯೆಯು ಅತ್ಯಂತ ಪ್ರಚಂಡವಾದುದು. ಅದರ ಬಲೆಗೆ ಬೀಳದವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ? ಶ್ರೀ ಮಹಾವಿಷ್ಣು ಉದಾಸೀನ ಭಾವದಿಂದ ಕೇಳಿ ಮೃದು ಮಧುರವಾಗಿ ನಾರದರಲ್ಲಿ ಇಂತೆಂದನು. ಮುನಿವರ್ಯ, ನಿಮ್ಮ ಸ್ಮರಣೆ ಮಾಡಿದ ಮಾತ್ರದಿಂದಲೇ ಜನರ ಮೋಹ, ಮದ, ಕಾಮ, ಅಭಿಮಾನ ಇವುಗಳು ತೊಲಗಿ ಹೋಗುತ್ತವೆ. ಅಂಥವುದರಲ್ಲಿ ನಿಮ್ಮನ್ನು ಕೇಳಬೇಕೇ? ಮುನೀಶ್ವರರೇ, ಹೃದಯದಲ್ಲಿ ಜ್ಞಾನ ವಿರಾಗಿಗಳು ಇಲ್ಲದವರು ಮೋಹಕ್ಕೆ ವಶರಾಗುತ್ತಾರೆ. ನೀವಾದರೂ ನೈಷ್ಠಿಕ ಬ್ರಹ್ಮಚಾರಿಗಳು, ಸ್ಥಿತಪ್ರಜ್ಞರು. ಹಾಗಿರುವಾಗ ನಿಮ್ಮನ್ನು ಕಾಮದೇವನು ಹೇಗೆ ಕಾಡಬಲ್ಲನು? ನಾರದರು ಹೆಮ್ಮೆಯಿಂದ ಬೀಗಿ ಹೇಳಿದರು. ಭಗವಂತ, ಇವೆಲ್ಲ ನನ್ನ ಅನುಗ್ರಹ ಫಲವೇ? ಕರುಣಾನಿಧಿಯಾದ ಭಗವಂತನ ಯೋಚಿಸಿ ನೋಡಿದನು. ಈ ನಾರದರ ಮನದಲ್ಲಿ ಗರ್ವದ ಹೆಮ್ಮರ ಮೊಳೆತಿದೆ. ನಾನು ಅದನ್ನು ಈಗಲೇ ಕಿತ್ತೆಸೆಯುತ್ತೇನೆ. ಭಕ್ತರನ್ನು ಕಾಪಾಡುವುದೇ ನನ್ನ ಪ್ರತಿಜ್ಞೆಯಾಗಿದೆ. ನಾರದ ಮುನಿಯ ಶ್ರೇಯಸ್ಸು ಆಗಿ ನನ್ನ ಲೀಲೆಯು ನಡೆಯುವಂತೆ ಉಪಾಯ ಮಾಡುವೆನು. ಆಗ ನಾರದರು ಹರಿಚರಣಗಳಿಗೆ ಎರಗಿ ಹೊರಟು ಹೋದರು. ಅವರ ಹೃದಯದಲ್ಲಿ ಅಭಿಮಾನವು ಇಮ್ಮಡಿಸಿತು. ಆಗಲೇ ಶ್ರೀಪತಿಯು ತನ್ನ ಮಾಯೆಯನ್ನು ಪ್ರೇರೇಪಿಸಿದನು. ಆ ಮಾಯೆಯ ಚರ್ಯೆಯು ಪ್ರಾಬಲ್ಯವನ್ನು ಕೇಳು. ವಿಷ್ಣು ಮಾಯಾ ಪ್ರಭಾವದಿಂದ ಮಾರ್ಗ ಮಧ್ಯದಲ್ಲೇ 100 ಯೋಜನ ವಿಸ್ತೀರ್ಣವುಳ್ಳ ನಗರವೊಂದು ನಿರ್ಮಿತವಾಯಿತು. ಅದರಲ್ಲಿ ನಿರ್ಮಿತವಾದ ವಿವಿಧವಾದ ಭವನ ಮೀಥಿಗಳು ಶೋಭೆಯಿಂದ ಆ ಮಹಾನಗರವು ವೈಕುಂಠಕ್ಕಿಂತಲೂ ಮಿಗಿಲಾಗಿತ್ತು. ಆ ನಗರದಲ್ಲಿ ಸ್ತ್ರೀ ಪುರುಷರೆಲ್ಲರೂ ರತಿಮನ್ಮಥರೇ ಮೈದೆಳೆ ತೋರುವರು ಎಂಬಂತೆ ಅತಿ ಸುಂದರರಾಗಿದ್ದರು. ಆ ನಗರವನ್ನು ಶಿಲನಿಧಿ ಎಂಬ ರಾಜನು ಆಳುತ್ತಿದ್ದನು. ಅವನ ಬಳಿ ಅಸಂಖ್ಯಾತ ಆನೆ, ಕುದುರೆ ಸೈನಿಕರಿದ್ದರು. ಅವನ ವಿಲಾಸಗಳು ಇಂದ್ರವೈಭವಕ್ಕೆ 100 ಪಟ್ಟು ಹೆಚ್ಚಾಗೇ ಇತ್ತು. ಅವನು ರೂಪ, ತೇಜಸ್ಸು, ಬಲ ಹಾಗೂ ನೀತಿಯ ನಿಲಯನಾಗಿದ್ದನು. ಆತನಿಗೆ ವಿಶ್ವಮೋಹಿನಿ ಎಂಬ ಕನ್ಯೆ ಇದ್ದಳು. ಅವಳ ಅಂದಚಂದವನ್ನು ಕಂಡರೆ ಲಕ್ಷ್ಮೀದೇವಿಯು ಮೋಹಗೊಳ್ಳುತ್ತಿದ್ದಳು. ಸರ್ವಗುಣ ಸಂಪನ್ನೆಯಾದ ಆ ರಾಜಕುಮಾರಿಯು ಮಹಾವಿಷ್ಣುವಿನ ಮಾಯಾಶಕ್ತಿಯೇ ಆಗಿದ್ದಳು. ಅವಳ ಶೋಭೆಯು ವರ್ಣನಾತೀತವು. ಆ ರಾಜಕುಮಾರಿಯ ಸ್ವಯಂವರ ಏರ್ಪಟ್ಟಿತ್ತು. ಇದರಿಂದಾಗಿ ಅಲ್ಲಿ ಅಸಂಖ್ಯಾತ ರಾಜರು ಬಂದಿದ್ದರು. ಅತಿ ಕುತೂಹಲದಿಂದ ನಾರದರು ಅಲ್ಲಿಗೆ ಹೋಗಿ ನಗರವಾಸಿಗಳಿಂದ ವಿಷಯವನ್ನು ತಿಳಿದುಕೊಂಡರು. ಮತ್ತೆ ನೇರವಾಗಿ ರಾಜನ ಅರಮನೆಗೆ ಹೋದರು. ಅರಸನು ನಾರದ ಮುನಿಯನ್ನು ಸತ್ಕರಿಸಿ ಪೂಜಿಸಿ ಆಸನದಲ್ಲಿ ಕುಳ್ಳರಿಸಿದನು. ಅನಂತರ ಅವನು ರಾಜಕುಮಾರಿಯನ್ನು ಕರೆದುಕೊಂಡು ಬಂದು ನಾರದರಿಗೆ ತೋರಿಸಿ ಹೇಳಿದನು. ಮುನೀಶ್ವರ, ನೀವು ಈಕೆಯ ಗುಣದೋಷಗಳನ್ನು ಪರಿಶೀಲಿಸಿ ಹೇಳಿರಿ. ರಾಜಕುಮಾರಿಯ ರೂಪವನ್ನು ಕಂಡೊಡನೆ ನಾರದ ಮುನಿಯ ವೈರಾಗ್ಯವೆಲ್ಲವೂ ಮಾಯವಾಗಿ ಹೋಯಿತು. ಅವಳನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಲೇ ಇದ್ದರು. ಅವಳ ಶುಭ ಲಕ್ಷಣಗಳನ್ನು ನೋಡಿ ನಾರದರು ತನ್ನನ್ನು ತಾನೇ ಮರೆತರು. ಹೃದಯದಲ್ಲಿ ಹರ್ಷಿತರಾದರು. ಆದರೆ ವ್ಯಕ್ತವಾಗಿ ಆಕೆ ಲಕ್ಷಣಗಳನ್ನು ಹೇಳಲಿಲ್ಲ. ತನ್ನಲ್ಲಿ ತಾನು ತರ್ಕಿಸಿಕೊಂಡನು. ಇವಳನ್ನು ವಿವಾಹವಾಗುವನು ಅಮರನಾಗುವನು. ಅವನ ಜನ್ಮವು ಧನ್ಯವು. ಅವನು ಸರ್ವವಿಜೇತನಾಗುವನು. ರಣರಂಗದಲ್ಲಿ ಅವನನ್ನು ಯಾರೂ ಗೆಲ್ಲರಾದರು. ಇವಳು ವರಿಸುವನನ್ನು ಚರಾಚರ ಜೀವಿಗಳೆಲ್ಲರೂ ಸೇವೆ ಮಾಡುವರು. ನಾರದರು ವಿಧವಾಗಿ ಆಕೆಯ ಶುಭ ಲಕ್ಷಣಗಳನ್ನು ಮನಸ್ಸಿನಲ್ಲೇ ಇರಿಸಿಕೊಂಡರು. ಕೆಲವನ್ನು ತಾನೇ ಕಲ್ಪಿಸಿ ರಾಜನಿಗೆ ಹೇಳಿದರು. ಇವಳು ಬಹು ಅದೃಷ್ಟವಂತೆ ಎಂದು ತಿಳಿಸಿ ಹೊರಟು ಹೋದರು. ಬಳಿಕ ಅವರು ತನ್ನಲ್ಲೇ ತಾನು ಆಲೋಚಿಸತೊಡಗರು. ಆ ರಾಜಕುಮಾರಿಯು ನನ್ನನ್ನೇ ವರಿಸುವಂತೆ ಮಾಡಬೇಕು. ಈಗ ಜಪತಪಗಳಿಗೆ ಸಮಯವಿಲ್ಲ. ವಿಧಾತ, ಈ ಹೆಣ್ಣು ನನಗೆ ಹೇಗೆ ದೊರಕುವಳು? ಈಗ ನಾನು ಈ ರಾಜಕುಮಾರಿಯು ನನ್ನನ್ನು ನೋಡುತ್ತಲೇ ಮಾರು ಹೋಗಿ ನನ್ನ ಕೊರಳಿಗೆ ಜಯಮಾಲೆ ಹಾಕುವಂತಹ ಅದ್ಭುತ ಸುಂದರವಾದ ರೂಪವನ್ನು ಪಡೆಯಬೇಕು. ಈ ಕ್ಷಣದಲ್ಲೇ ಶ್ರೀಹರಿಯ ಬಳಿಗೆ ಹೋಗಿ ಅವನ ರೂಪ ಸೌಂದರ್ಯವನ್ನು ಕೇಳಿಕೊಳ್ಳುವೆನು. ಆದರೆ ಅಲ್ಲಿಗೆ ಹೋಗಲು ತುಂಬಾ ಸಮಯ ಬೇಕಲ್ಲ. ಆ ಹರಿಯಂತೆ ನನ್ನ ಹಿತವನ್ನು ಬಯಸುವವರು ಬೇರೆ ಯಾರೂ ಇಲ್ಲ. ಈಗ ಅವನೇ ನನಗೆ ದಿಕ್ಕು ಎಂದು ಭಾವಿಸಿಕೊಂಡು ನಾರದರು ಶ್ರೀಹರಿಯನ್ನು ಅನೇಕ ವಿಧದಿಂದ ಪ್ರಾರ್ಥಿಸಿದರು. ಆಗ ಲೀಲಾಮಯನು ಕೃಪಾಳುವು ಆದ ಭಗವಂತನು ತಕ್ಷಣದಲ್ಲೇ ಪ್ರತ್ಯಕ್ಷನಾದನು. ಆ ಭೃವನ್ನು ನೋಡಿ ಮುನೀಶ್ವರು ಹೆಚ್ಚಿನ ಸಂತಸಪಟ್ಟರು. ಅವರ ಕಣ್ಣುಗಳು ಅರಳಿತವು. ಇನ್ನೂ ತನ್ನ ಕೆಲಸ ಕೈಗೊಂಡಂತೆಯೇ ಎಂದು ಹರ್ಷಿತರಾದರು. ನಾರದರು ಆರ್ತರಾಗಿ ಭಗವಂತನಿಗೆ ತನ್ನ ಎಲ್ಲಾ ವಿಷಯ ಹೇಳಿಕೊಂಡರು. ಪ್ರೀತರಾಗಿ ಅಂಗಲಾಚರು. ನೀನು ನಿನ್ನ ಸೌಂದರ್ಯವನ್ನು ನನಗೆ ಕರುಣಿಸು. ನಾನು ಅವಳನ್ನು ತಪ್ಪದೆ ವಿವಾಹವಾಗುವೆನು. ಪ್ರಭೋ, ನನಗೆ ಬೇಗನೆ ಒಳ್ಳೆಯದಾಗುವಂತೆ ಮಾಡು. ನಾನು ನಿನ್ನ ದಾಸನಲ್ಲವೇ? ನನಗೆ ಹಿತವಾಗುವಂತೆ ಅನುಗ್ರಹಿಸು. ದೀನ ದಯಾಳುವಾದ ಮಹಾವಿಷ್ಣುವು ತನ್ನ ವಿಶಾಲ ಮಾಯಾಪ್ರಭಾವನ್ನು ನೋಡಿ ಮನಸ್ಸಿನಲ್ಲೇ ನಕ್ಕು ಬಿಟ್ಟನು. ಎಲೆ ನಾರದ ಮಹರ್ಷಿಯೇ, ನಿನಗೆ ಪರಮಹಿತವಾದನ್ನು ತಪ್ಪದೆ ನಾನು ಮಾಡುತ್ತೇನೆ. ಬೇರೆ ಏನೂ ಇಲ್ಲ. ನನ್ನ ಮಾತು ಎಂದೂ ಸುಳ್ಳಾಗದು.
ಹೇ ಯೋಗಿವರ್ಯ, ಕೇಳು. ರೋಗದಲ್ಲಿ ನರಳುತ್ತಿರುವ ರೋಗಿಯು ಕುಪಥ್ಯವನ್ನು ಬಯಸಿದರೆ ವೈದ್ಯನು ಅವನಿಗೆ ಕೊಡುವುದಿಲ್ಲ. ಹಾಗೆಯೇ ನಾನು ಕೂಡ ಅದನ್ನು ಹಿತವನ್ನೇ ಮಾಡಲು ನಿಶ್ಚಯಿಸಿರುವೆನು ಎಂದು ಹೇಳಿ ಭಗವಂತನು ಅಂತರ್ಧಾನನಾದನು. ಭಗವಂತನ ಮಾಯಿಗೆ ವಶರಾದ ನಾರದರು ಶ್ರೀಹರಿಗೆ ಮಾತಿನ ಅಂತರಾರ್ಥವನ್ನು ಗ್ರಹಿಸದೇ ಹೋದರು. ಬಳಿಕ ನಾರದ ಮಹರ್ಷಿಗಳು ಕೂಡಲೇ ಸ್ವಯಂವರ ಮಂಟಪಕ್ಕೆ ಹೋದರು. ರಾಜರುಗಳು ತಮ್ಮ ಪರಿವಾರ ಸಮೇತ ಅಲಂಕೃತರಾಗಿ ತಮ್ಮ ತಮ್ಮ ಆಸನದಲ್ಲಿ ಕುಳಿತಿದ್ದರು. ಮಹರ್ಷಿಯು, ನನ್ನ ರೂಪವು ಎಲ್ಲರಿಗಿಂತ ಮಿಗಿಲಾದುದು. ಆ ಕನ್ಯೆ ನನ್ನನ್ನು ಬಿಟ್ಟು ಅನ್ಯರನ್ನು ಮರೆತಾದರೂ ವರಿಸಳು ಎಂದು ಮನಸ್ಸಿನಲ್ಲಿ ಹರ್ಷಪಡುತ್ತಿದ್ದರು. ಕೃಪಾನಿಧಿಯಾದ ಭಗವಂತನು ಮಹರ್ಷಿಯ ಶ್ರೇಯಸ್ಸಿಗಾಗಿ ಅವನಿಗೆ ವರ್ಣನಾತೀತವಾದ ಕುರೂಪವನ್ನು ಕರುಣಿಸಿದ್ದನು. ಆದರೆ ಇದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಎಲ್ಲರೂ ಅವನ ನಾರದನೆಂದೇ ಬಗೆದು ನಮಸ್ಕರಿಸಿದರು. ಅಲ್ಲಿ ಶಿವನ ಪ್ರಮಥಗಣಗಳಲ್ಲಿ ಇಬ್ಬರು ಬಂದಿದ್ದರು. ಅವರು ಈ ರಹಸ್ಯವನ್ನೆಲ್ಲ ತಿಳಿದಿದ್ದರು. ಹಾಗಾಗಿ ಬ್ರಾಹ್ಮಣ ವೇಷಧಾರಿಗಳಾಗಿ ತಿರುಗಾಡುತ್ತಾ ಎಲ್ಲವನ್ನು ನೋಡುತ್ತಾ ಆನಂದ ಪಡುತ್ತಿದ್ದರು. ನಾರದರು ತಮ್ಮ ಹೃದಯದಲ್ಲಿ ರೂಪವರ್ಗವನ್ನು ಹೊತ್ತು ಕುಳಿತಿದ್ದ ಸಾಲಿನಲ್ಲೇ ಈ ಶಿವಗಣಿಗಳಿಗೂ ಹೋಗಿ ಕುಳಿತುಕೊಂಡವು. ವಿಪ್ರವೇಶದಲ್ಲಿದ್ದುದರಿಂದ ಅವರ ಚರ್ಯೆ ಯಾರಿಗೂ ತಿಳಿಯಲಿಲ್ಲ. ಅವರು ನಾರದರಿಗೆ ಕೇಳುವಂತೆ ವ್ಯಂಗ್ಯವಾಗಿ ಬೇಕಂತಲೇ ಹೇಳುತ್ತಿದ್ದರು. ದೇವರು ಈತನಿಗೆ ಅದೆಂಥ ರೂಪವನ್ನು ಕೊಟ್ಟಿರುವನು? ಇವನು ಚೆಲುವನ್ನು ಕಂಡು ರಾಜಕುಮಾರಿಯಂತೂ ಮರುಳಾಗಿ ಬಿಡುತ್ತಾಳೆ. ಈತನೇ ಹರಿ ಎಂದು ತಿಳಿದು ಆಕೆ ಇವನ ಕೊರಳಿಗೆ ಮಾಲೆ ಹಾಕುತ್ತಾಳೆ. ನಾರದ ಮುನಿಗಂತೂ ಮೋಹ ನೆತ್ತಿಗೇರಿತು. ಅವನ ಮನೋಬುದ್ಧಿಗಳು ಅವನ ಕೈಯಲ್ಲಿ ಇರಲಿಲ್ಲ. ಶಿವಗಳು ನಕ್ಕಿದ್ದೇ ನಕ್ಕಿದ್ದು. ಮುನಿಗಳಿಗೆ ಅವರ ಹಾಸ್ಯ ವಿನೋದಗಳು ಕೇಳಿಸುತ್ತಿದ್ದರೂ ಬುದ್ಧಿಭ್ರಾಂತಿ ಕಾರಣದಿಂದ ಅವುಗಳು ಅರ್ಥವಾಗುತ್ತಿರಲಿಲ್ಲ. ಅವರ ಮಾತನ್ನು ತನ್ನ ಪ್ರಶಂಸೆ ಎಂದೇ ತಿಳಿಯುತ್ತಿದ್ದರು. ಈ ವಿಶೇಷ ದೃಶ್ಯವನ್ನು ಯಾರೂ ನೋಡಲಿಲ್ಲ. ಕೇವಲ ರಾಜಕುಮಾರಿಗೆ ಮಾತ್ರ ಆತನಿಗಿರುವ ಕೋತಿಯ ಸ್ವರೂಪವು ಕಾಣಿಸಿತು. ಅವನ ವಾನರ ಮುಖವನ್ನು, ಭಯಂಕರ ಶರೀರವನ್ನು ಕಂಡುಡನೆ ಅವಳ ಹೃದಯದಲ್ಲಿ ಕ್ರೋಧವು ಮೂಡಿತು. ರಾಜಕುಮಾರಿಯು ತನ್ನ ಸಖಿಯರೊಡನೆ ರಾಜಹಂಸದಂತೆ ನಡೆಯುತ್ತಾ ಸಭೆಯನ್ನು ಪ್ರವೇಶಿಸಿದಳು. ಆಕೆ ಕೈಯಲ್ಲಿ ವರಮಾಲೆಯನ್ನು ಹಿಡಿದುಕೊಂಡು ಎಲ್ಲಾ ರಾಜರನ್ನು ನೋಡುತ್ತಾ ಮುಂದಕ್ಕೆ ಸಾಗಿದಳು. ಉಪಗರ್ವದಿಂದ ಕುಳಿತ ನಾರದರ ಕಡೆಗೆ ಆಕೆಯು ಮರೆತು ಕಣ್ಣು ಹಾಯಿಸಲಿಲ್ಲ. ನಾರದರು ಪದೇ ಪದೇ ಕುಪ್ಪಳಿಸುತ್ತಾ ತಡಪಡಿಸುತ್ತಿದ್ದರು. ಅವರ ಸ್ಥಿತಿಯನ್ನು ಕಂಡು ಶಿವಗಣಗಳು ಹಲ್ಲು ಕಿರಿದವು. ಕೃಪಾಳವಾದ ಶ್ರೀಹರಿಯೂ ಕೂಡ ರಾಜವೇಷದಿಂದ ಅಲ್ಲಿಗೆ ಬಂದಿದ್ದನು. ರಾಜಕುಮಾರಿಯು ಅತಿ ಹರ್ಷದಿಂದ ಜಯಮಾಲೆಯನ್ನು ಆ ಹರಿಯ ಕೊರಳಿಗೆ ತೊಡಿಸಿದಳು. ಭಗವಾನ್ ಲಕ್ಷ್ಮೀಪತಿಯು ವಧುವನ್ನು ಕರೆದುಕೊಂಡು ಹೊರಟು ಹೋದನು. ಉಳಿದ ರಾಜರೆಲ್ಲರೂ ನಿರಾಶೆಯಲ್ಲಿ ಮುಳುಗಿದರು. ಮೋಹದಿಂದ ನಾರದ ಮುನಿಯ ಬುದ್ಧಿಯು ನಾಶವಾಗಿ ಹೋಗಿತ್ತು. ಸೆರಗಿನ ಗಂಟಿನಿಂದ ರತ್ನ ಜಾರಿ ಬಿದ್ದು ಹೋಯಿತೋ ಎಂಬಂತೆ ರಾಜಕುಮಾರಿ ಹೋದುದನ್ನು ಕಂಡು ಅವರು ವ್ಯಾಕುಲ ಚಿತ್ತರಾದರು. ಶಿವಗಣಗಳು ನಗುತ್ತಾ, ಇವರಲ್ಲಿ ಕನ್ನಡಿಯ ಮುಖವನ್ನಾದರೂ ನೋಡಿಕೊಳ್ಳಬಾರದೆ ಎಂದು ಹೇಳಿ ಭಯದಿಂದ ಅಲ್ಲಿಂದ ಓಡಿ ಹೋದರು. ನಾರದರು ನೀರಿನಲ್ಲಿ ತನ್ನ ವಿಕೃತವಾದ ರೂಪವನ್ನು ನೋಡಿಕೊಂಡರು. ಅವರ ಕೋಪವು ಇಮ್ಮಡಿಸಿತು. ಕೂಡಲೇ ಅವರು ಶಿವಗಳಿಗೆ ಅತ್ಯಂತ ಕಠೋರವಾದ ಶಾಪವನ್ನು ಕೊಟ್ಟರು. ಕಪಟಿಗಳು, ವಂಚಕರು ಆದ ನೀವಿಬ್ಬರೂ ರಾಕ್ಷಸರಾಗಿರಿ. ನೀವು ನನ್ನನ್ನು ಕುಚೋದ್ಯ ಮಾಡಿದ್ದೀರಿ. ಅದರ ಫಲವನ್ನು ಈಗ ಅನುಭವಿಸಿರಿ ಎಂದು ಶಪಿಸಿದರು. ಇನ್ನು ಮುಂದೆ ಯಾವುದೇ ಋಷಿಯನ್ನು ಹಾಸ್ಯ ಮಾಡಬೇಡಿರಿ. ನಾರದ ಮುನಿಗಳು ಮರಳಿ ನೀರಿನಲ್ಲಿ ತನ್ನ ರೂಪ ನೋಡಿಕೊಂಡಾಗ ಅವರಿಗೆ ತನ್ನ ಮೊದಲಿನ ನಿಜರೂಪವು ಪ್ರಾಪ್ತವಾಗಿತ್ತು. ಆದರೆ ಅವರು ಸಂತೋಷವಾಗಲಿಲ್ಲ. ಅವರ ತುಟಿಗಳು ಅದರುತ್ತಿದ್ದವು. ಮನಸ್ಸಿನಲ್ಲಿ ಕೋಪವು ತುಂಬಿ ಹೋಗಿತ್ತು. ಕೂಡಲೇ ಲಕ್ಷ್ಮೀಪತಿಯ ಬಳಿಗೆ ಹೋದರು. ಒಂದೋ ಅಲ್ಲಿಗೆ ಹೋಗಿ ಅವನಿಗೆ ಶಾಪ ಕೊಡುತ್ತೇನೆ, ಇಲ್ಲೇ ಪ್ರಾಣಗಳನ್ನು ತೆತ್ತು ಬಿಡುತ್ತೇನೆ. ಅವನ ಜಗತ್ತಿನಲ್ಲಿ ನನ್ನನ್ನು ನಗೆಗೀಡು ಮಾಡಿದನಲ್ಲ. ಹೀಗೆ ಮನಸ್ಸಿನಲ್ಲಿ ಯೋಚಿಸುತ್ತಾ ಹೋಗುತ್ತಿರುವಾಗ ದಾರಿಯಲ್ಲೇ ದೈತ್ಯಾರಿಯಾದ ಶ್ರೀಹರಿಯು ಅವರಿಗೆ ಸಿಕ್ಕಿದನು. ಜೊತೆಯಲ್ಲಿ ಲಕ್ಷ್ಮೀದೇವಿಯು ಹಾಗೂ ಅದೇ ರಾಜಕುಮಾರಿ ಇದ್ದಳು. ದೇವದೇವನಾದ ಮಹಾವಿಷ್ಣುವು, ಮುನೀಶ್ವರ, ವ್ಯಾಕುಲ ಚಿತ್ತರಾಗಿ ಎತ್ತು ಹೋಗುತ್ತಿದ್ದೀರಿ ಎಂದು ಮಧುರವಾಗಿ ಕೇಳಿದನು. ಈ ಮಾತುಗಳನ್ನು ಕೇಳಿ ತಡ ಹತಾಶರಾದ ನಾರದರಿಗೆ ಪಟ್ಟದಂತಹ ಸಿಟ್ಟು ಬಂದಿತು. ಮಾಯಾ ಮೋಹಿತನಾದ ಮುನಿಗೆ ಬುದ್ಧಿಯು ತನ್ನ ವಶದಲ್ಲಿ ಇರಲಿಲ್ಲ. ಅವರೆಂದರು, ನೀನು ಬೇರೆಯವರ ಸಂಪತ್ತನ್ನು ಕಂಡು ಸಹಿಸಲಾರೆ. ನಿನ್ನಲ್ಲಿ ಈರ್ಷೆ, ಕಪಟ ತುಂಬಾ ಇದೆ. ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳ ಪ್ರೇರಣೆಯಿಂದ ನೀನು ಈ ಭೋಳಾಶಂಕರನಿಗೆ ವಿಷವನ್ನು ಕೊಡಿಸಿದೆ. ಅಸುರರಿಗೆ ಮದುರೆಯನ್ನು, ಶಿವನಿಗೆ ವಿಷವನ್ನು ಇತ್ತು. ನೀನು ಮಾತ್ರ ಸೌಂದರ್ಯಶಿಯಾದ ಲಕ್ಷ್ಮೀದೇವಿಯನ್ನು, ಕೌಸ್ತುಭಮಣಿಯನ್ನು ತೆಗೆದುಕೊಂಡೆ. ನೀನು ದೊಡ್ಡ ಸ್ವಾರ್ಥಿ, ಕುಟಿಲನು ಆಗಿರುವೆ. ನೀನು ಯಾವಾಗಲೂ ವಂಚನೆಯ ವ್ಯವಹಾರವನ್ನೇ ಮಾಡುವಿ. ನೀನು ಪರಮ ಸ್ವತಂತ್ರನು, ಯಾರ ಅಧೀನದಲ್ಲೂ ನೀನಿಲ್ಲ. ಅದರಿಂದಾಗಿ ನನಗೆ ತೋಚಿದಂತೆ ಸ್ವಚ್ಛಂದವಾಗಿ ವರ್ತಿಸುತ್ತಿದೆಯೇ. ಒಳ್ಳೆಯದನ್ನು ಕೆಟ್ಟದಾಗಿಸಿ, ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿಸಿ ಮಾಡುತ್ತಿರುವೆ. ನಿನ್ನ ಹೃದಯದಲ್ಲಿ ಹರ್ಷ ವಿಷಾದಗಳು ಉದಿಸುವುದೇ ಇಲ್ಲ. ಎಲ್ಲರಿಗೆ ಮೋಸ ಮಾಡಿ ಮಾಡಿ ಪಳಗಿ ಹೋಗಿದ್ದೀಯೆ. ಯಾರ ಅಂಕೆಯೂ ಭಯವೂ ನಿನಗಿಲ್ಲ. ಇದರಿಂದ ಮೋಸ ಮಾಡುವುದರಲ್ಲಿ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇಲ್ಲದ ಉತ್ಸಾಹವಿರುತ್ತದೆ. ನಿನಗೆ ಶುಭ ಅಶುಭ ಕರ್ಮಗಳು ಬಾಧಿಸುವುದಿಲ್ಲ.
ಇದುವರೆಗೆ ನಿನಗೆ ಯಾರೂ ಬುದ್ಧಿ ಕಲಿಸಲಿಲ್ಲ. ನೀನು ಕೊಟ್ಟಿರುವ ವಾಯನ ನೀನೇ ಪಡೆಯುವೆ. ನೀನು ಮಾಡಿಕೊಂಡ ಕರ್ಮಫಲಗಳು ತಪ್ಪದೆ ನೀನೇ ಅನುಭವಿಸಬೇಕು. ನೀನು ಯಾವ ರೂಪದಿಂದ ನನ್ನನ್ನು ವಂಚಿಸಿದೆಯೋ ಅದೇ ನೃಪಶೀಲವು ನಿನಗೆ ಬರಲಿ. ಇದು ನಾನು ನಿನಗೆ ಕೊಟ್ಟಿರುವ ಶಾಪ. ನೀನು ನನಗೆ ಕಪಿರೂಪವನ್ನು ಕೊಟ್ಟೆ, ಆದ್ದರಿಂದ ಕಪಿಗಳಿಂದಲೇ ನೀನು ಸಹಾಯ ಪಡೆ. ನಾನು ಬಯಸಿದ ಹೆಣ್ಣು ನನಗೆ ದೊರಕದಂತೆ ಮಾಡಿ ನೀನು ನನಗೆ ಅಹಿತವನ್ನೇ ಮಾಡಿದೆ. ಇದರಿಂದ ನೀನು ಸ್ತ್ರೀ ವಿಯೋಗದಿಂದ ದುಃಖವನ್ನು ಅನುಭವಿಸು. ಪ್ರಭು ನಾರದ ಮುನಿಯ ಶಾಪವನ್ನು ಶಿರಸಾವಹಿಸಿ ಹೃದಯದಲ್ಲಿ ಹರ್ಷಗೊಂಡು ನಾರದರನ್ನು ಪರಿಪರಿಯಾಗಿ ಭಿನ್ನ ಮಾಡಿಕೊಂಡನು. ಅನಂತರ ತನ್ನ ಮಾಯೆಯ ಪ್ರಭಾವವನ್ನು ಅಡಗಿಸಿದನು. ಶ್ರೀ ಹರಿಮಾಯಿ ಹರಿದ ಕೂಡಲೇ ಅಲ್ಲಿ ಲಕ್ಷ್ಮಿಯು ರಾಜಕುಮಾರಿಯು ಅದೃಶ್ಯವಾಗಿ ಹೋದರು. ಅದನ್ನು ಕಂಡು ನಾರದರು ಭಯಕಂಪಿತರಾಗಿ ಶ್ರೀಹರಿಯ ಚರಣಗಳಲ್ಲಿ ಕೆಡಬಿದ್ದು, ಓ ಶರಣಾಗತ ವಿಸ್ತಲ, ನನ್ನನ್ನು ರಕ್ಷಿಸು. ಎಲೆ ಕೃಪಾಳು, ಸಿಟ್ಟಿನ ಭರದಲ್ಲಿ ನಾನು ಕೊಟ್ಟಿರುವ ಶಾಪವು ಹುಸಿಯಾಗಲಿ ಎಂದು ಬೇಡಿಕೊಂಡೆನು. ಆಗ ದೀನದಯಾಳುವಾದ ಪ್ರಭು ಹೇಳಿದನು, ಇದೆಲ್ಲವೂ ನನ್ನ ಸಂಕಲ್ಪದಂತೆಯೇ ಆಗಿದೆ. ಆದರೆ ನಾರದರು ಪುನಃ ಹೇಳಿದರು, ಸ್ವಾಮಿ, ನಾನು ನಿನ್ನ ಬಗೆಗೆ ದುರುಕ್ತಿಗಳನ್ನು ಆಡಿದ್ದೇನೆ. ನನ್ನ ಪಾಪಗಳು ಹೇಗೆ ತೊಲಗಬಹುದು? ಆಗ ಭಗವಂತನು ಇಂತೆಂದನು, ಎಲೆ ಮಹರ್ಷಿಯೇ, ನೀನು ಕೈಲಾಸಕ್ಕೆ ಹೋಗಿ ಶಂಕರನ ಶತನಾಮಗಳನ್ನು ಜಪಿಸು. ಅದರಿಂದ ಕೂಡಲೇ ನಿನ್ನ ಹೃದಯಕ್ಕೆ ಶಾಂತಿ ದೊರೆಯುತ್ತದೆ. ಶಿವನಷ್ಟು ಪ್ರಿಯರಾದವರು ನನಗೆ ಬೇರೆ ಯಾರೂ ಇಲ್ಲ. ಈ ನಂಬಿಕೆಯನ್ನು ಮರೆತಾದರೂ ತೊರೆಯದಿರು. ಮುನಿಯೇ, ತ್ರಿಪುರಾಂತಕನ ಕೃಪೆಯಿಲ್ಲದವರಿಗೆ ನನ್ನ ಭಕ್ತಿ ದೊರೆಯದು. ಇದನ್ನು ಹೃದಯದಲ್ಲಿ ಗಟ್ಟಿ ಮಾಡಿಕೊಂಡು ಹೋಗಿ ಭೂಮಿಯಲ್ಲಿ ವಿಚರಿಸು. ಇನ್ನು ಮುಂದೆ ನನ್ನ ಮಾಯೆ ನಿನ್ನ ಹತ್ತಿರ ಸುಳಿಯಲಾರದು. ಹೀಗೆ ಬಹುರೀತಿಯಲ್ಲಿ ನಾರದನ್ನು ಸಮಾಧಾನಗೊಳಿಸಿ ಮಹಾವಿಷ್ಣುವು ಅಂತರ್ಧಾನನಾದನು. ನಾರದರು ಶ್ರೀರಾಮನ ಗುಣಗಾನ ಮಾಡುತ್ತಾ ಸತ್ಯಲೋಕಕ್ಕೆ ತೆರಳಿದ್ದನು. ಮೋಹರಹಿತರಾಗಿ ಮನಸ್ಸಿನಲ್ಲಿ ಪ್ರಸನ್ನರಾಗಿ ಹೋಗುತ್ತಿದ್ದ ನಾರದ ಮುನಿಗಳನ್ನು ದಾರಿಯಲ್ಲಿ ಶಿವಗಣಗಳನ್ನು ಕಂಡು ಭಯಗೊಂಡವರಾಗಿ ಅವರ ಬಳಿಗೆ ಬಂದು ಅವರ ಕಾರ್ಯಗಳನ್ನು ಹಿಡಿದುಕೊಂಡು ಧೀರರಾಗಿ ಇಂತೆಂದರು, ಮುನೀಶ್ವರರೇ, ನಾವು ನಿಜವಾದ ಬ್ರಾಹ್ಮಣರಲ್ಲ, ಶಿವಗಣಗಳು. ನಾವು ಮಹಾ ಅಪರಾಧವನ್ನು ಮಾಡಿದೆವು, ಅದಕ್ಕೆ ತಕ್ಕ ಫಲವನ್ನು ಪಡೆದವು. ಕೃಪಾಳುಗಳೇ, ಈಗ ಶಾಪವು ದೂರವಾಗುವಂತೆ ಅನುಗ್ರಹಿಸಿರಿ. ಆಗ ದೀನವಸನಾದ ನಾರದರು ಇಂತೆಂದರು, ನೀವಿಬ್ಬರು ರಾಕ್ಷಸರಾಗಿ ಹುಟ್ಟಿರಿ. ನಿಮಗೆ ವಿಪುಲ ಐಶ್ವರ್ಯ, ತೇಜಸ್ಸು, ಬಲ ಪ್ರಾಪ್ತವಾಗುವುದು. ನೀವು ನಿಮ್ಮ ಭುಜಬಲದಿಂದ ಇಡೀ ವಿಶ್ವವನ್ನು ಗೆದ್ದುಕೊಂಡಾಗ ಭಗವಾನ್ ವಿಷ್ಣುವು ಮಾನವಾವತಾರವನ್ನು ತಾಳುವನು. ಆ ಯುದ್ಧದಲ್ಲಿ ನೀವು ಅವನ ಕೈಯಿಂದ ಹತರಾಗಿ ಪುನರಾವೃತ್ತಿಯಾದ ಮೋಕ್ಷವನ್ನು ಹೊಂದಿರುವಿರಿ. ಅವರು ಮುನಿಯನ್ನು ವಂದಿಸಿ ಹೊರಟು ಹೋದರು. ಕಾಲಾಂತರದಲ್ಲಿ ರಾಕ್ಷಸರಾಗಿ ಹುಟ್ಟಿದರು. ದೇವತೆಗಳನ್ನು ಸಂತೋಷಪಡಿಸುವನು, ಸಜ್ಜನ ಸುಖದಾಯಕನು, ಭೂಭಾರಹಾರಿಯು ಆದ ಭಗವಂತನು ಒಂದು ಕಲ್ಪದಲ್ಲಿ ಈ ಕಾರಣಕ್ಕಾಗಿಯೇ ಮನುಷ್ಯನಾಗಿ ಅವತರಿಸಿದನು. ಈ ರೀತಿ ಭಗವಾನ್ ಶ್ರೀಹರಿಯ ಜನ್ಮ ಕರ್ಮಗಳ ಅನೇಕ ಸುಂದರ, ಸುಖದಾಯಕ ಹಾಗೂ ಅಲೌಕಿಕ ಪ್ರತಿಯೊಂದು ಕಲ್ಪದಲ್ಲಿಯೂ ಅವತರಿಸಿದಾಗಲೆಲ್ಲ ಭಗವಂತನು ನಾನಾ ವಿಧವಾದ ರೀತಿಯ ಲೀಲೆಗಳನ್ನು ಮಾಡುತ್ತಾನೆ. ಆಗ ಮುನೀಶ್ವರರು ಪರಮಪುನೀತರಾದ ಕಾವ್ಯಗಳನ್ನು ರಚಿಸಿ ಅವನ ಕಥೆಗಳನ್ನು ಹಾಡಿದ್ದಾರೆ ಹಾಗೂ ವಿವಿಧ ರೀತಿಯ ಅನುಪಮ ಪ್ರಸಂಗಗಳನ್ನು ವರ್ಣಿಸಿದ್ದಾರೆ. ಇದನ್ನು ಕೇಳಿ ವಿವೇಕಿಗಳು ಆಶ್ಚರ್ಯಪಡುವುದಿಲ್ಲ. ಶ್ರೀಹರಿಯ ಅನಂತ ಹರಿಕಥೆಗಳು ಅನಂತವಾಗಿವೆ. ಸತ್ಪುರುಷರು ಅದನ್ನು ಅನೇಕ ವಿಧಗಳಿಂದ ಹೇಳುತ್ತಾರೆ, ಕೇಳುತ್ತಾರೆ. ಶ್ರೀರಾಮನ ಸುಂದರ ಚರಿತವನ್ನು ಕಲ್ಪ ಕೋಟಿಗಳಲ್ಲೂ ಹಾಡಿ ಮುಗಿಸಲಾಗುವುದಿಲ್ಲ. ಶಿವನು ಭವಾನಿಗೆ ಹೇಳುತ್ತಾನೆ, ಭವಾನಿ ಎಂತೆಂಥ ಜ್ಞಾನಿ ಮುನೀಶ್ವರರು ಕೂಡ ಶ್ರೀಹರಿಗೆ ಮಾಗಿ ಒಳಗಾಗುತ್ತಾರೆ ಎಂದು ತಿಳಿಸಲೆಂದೇ ಈ ಪ್ರಸಂಗವನ್ನು ಹೇಳಿರುವೆನು. ಪ್ರಭುವು ಲೀಲಾಮಯನು, ಶರಣಾಗತವಸ್ತರನು, ಸುಲಭ ಸೇವ್ಯನು, ಎಲ್ಲರ ದುಃಖಗಳನ್ನು ಹರಿಸುವನು ಆಗಿದ್ದಾನೆ. ದೇವತೆಗಳು, ಮುನಿಗಳು, ಮಾನವರು ಶ್ರೀಹರಿಯ ಮಾಯೆಗೆ ಈಡಾದವರು ಯಾರೂ ಇಲ್ಲ. ಈ ವಿಷಯವನ್ನು ಮನಗಂಡು ಆ ಮಹಾ ಮಾಯಾಪತಿಯನ್ನು ಭಜಿಸಬೇಕು. ಎಲೈ ಪಾರ್ವತಿ, ಭಗವಂತನು ಶ್ರೀರಾಮನಾಗಿ ಅವತರಿಸಲು ಮತ್ತೊಂದು ಕಾರಣವೂ ಇದೆ. ಅಜನು, ನಿರ್ಗುಣನು, ನಿರಾಕಾರನು, ಅವ್ಯಕ್ತ ಸಚಿದಾನಂದಮಯನಾದ ಪರಬ್ರಹ್ಮನು ಅಯೋಧ್ಯೆಯಲ್ಲಿ ಅವತರಿಸಿದ ವಿಶಿಷ್ಟವಾದ ಕಥೆಯನ್ನು ವಿಸ್ತಾರವಾಗಿ ಹೇಳುವನ್ನು ಕೇಳು. ಮುನಿವೇಶಧಾರಿಯಾದ ಶ್ರೀರಾಮಚಂದ್ರನು ತಮ್ಮನಾದ ಲಕ್ಷ್ಮಣನೊಂದಿಗೆ ವನದಲ್ಲಿ ಸಂಚರಿಸುತ್ತಿದ್ದನು. ನೀನು ಹಿಂದಿನ ಜನ್ಮದಲ್ಲಿ ನೋಡಿದ್ದೆ. ಆತನ ಚರಿತ್ರವನ್ನು ಕಂಡು ಸತಿ ಶರೀರದಲ್ಲಿ ನೀನು ಭ್ರಮೆಗೊಳ್ಳದಾಗಿದ್ದೆ. ಈಗಲೂ ನಿನ್ನ ಆ ಭ್ರಾಂತಿಯ ನೆರಳು ಅಳಿದಿಲ್ಲ. ಆ ಭ್ರಮೆಯನ್ನು ಹರಿಸುವ ಚರಿತ್ರೆಯನ್ನು ಆಲಿಸು. ಆ ಅವತಾರದಲ್ಲಿ ಭಗವಂತನು ಗೈದಿರುವ ಎಲ್ಲಾ ಲೀಲೆಗಳನ್ನು ನನ್ನ ಬುದ್ಧಿಗೆ ತಿಳಿದಂತೆ ಹೇಳುವನು. ಯಾಜ್ಞವಲ್ಕ್ಯರು ಹೇಳುತ್ತಿದ್ದಾರೆ, ಎಲೈ ಭಾರದ್ವಾಜನೆ, ಶಂಕರನ ಮಾತನ್ನು ಕೇಳಿ ಸಂಕೋಚದಿಂದ ಉಮಾದೇವಿಯು ಒಂದು ಮುಗುಳ್ನಗೆಯನ್ನು ಬಿರಿದಳು. ನಂತರ ಋಷಭಧ್ವಜನು ಶಿವನು ಭಗವಂತನ ಅವತಾರದ ಕಾರಣವನ್ನು ವರ್ಣಿಸತೊಡಗಿದನು. ಎಲೈ ಭಾರದ್ವಾಜ, ನಾನು ಅದೆಲ್ಲವನ್ನು ತಿಳಿಸುತ್ತೇನೆ, ದತ್ತಚಿತ್ತನಾಗಿ ಕೇಳು. ಶ್ರೀರಾಮನ ಕಥೆಯು ಕಲಿಮಲಹಾರಿಯು, ಮನೋಜ್ಞವು, ಮಂಗಳಕಾರಿಯೂ ಆಗಿದೆ. ಆದಿಯಲ್ಲಿ ಅನುಪಮವಾದ ಮಾನವ ಸೃಷ್ಟಿಯ ಸ್ವಯಂಭುವ ಮನು ಹಾಗೂ ಅವನ ಪತ್ನಿ ಶತರೂಪ ಎಂಬ ದಂಪತಿಯಿಂದ ಉಂಟಾಯಿತು.
ಆ ದಂಪತಿಗಳ ಸದ್ಧರ್ಮಾಚರಣೆಗಳು ಆದರ್ಶವಾಗಿದ್ದು ವೇದಗಳು ಕೂಡ ಅವನ್ನು ಹಾಡುತ್ತಿದ್ದವು. ಇವರ ಮಗನೇ ಉತ್ತಾನಪಾದ. ಇವನಿಗೆ ಹರಿಭಕ್ತನ ಧ್ರುವನೆಂಬ ಮಗನಿದ್ದನು. ಮನುವಿನ ಕಿರಿಯ ಮಗನೇ ಪ್ರಿಯವ್ರತ. ಇವನನ್ನು ವೇದ ಪುರಾಣಗಳು ಹೊಗಳುತ್ತವೆ. ಸ್ವಯಂಭೂ ಮನುವಿನ ಮಗಳು ದೇವಹೂತಿಯು. ಆಕೆ ಕರ್ದಮ ಮುನಿಯ ಪತ್ನಿಯಾದವಳು. ಆ ದಂಪತಿಗಳಲ್ಲಿ ಭಗವಾನ್ ಕಪಿಲನು ಉದಯಿಸಿದನು. ಅವನು ಆದಿದೇವನು, ಸಮರ್ಥನು, ದೀನದಯಾಳವೂ ಆಗಿದ್ದನು. ತತ್ವವಿಚಾರದಲ್ಲಿ ಅತ್ಯಂತ ನಿಪುಣನಾದ ಭಗವಾನ್ ಕಪಿಲನು ಸಾಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನ ರೂಪದಿಂದ ಪ್ರಕಟಿಸಿದನು. ಸ್ವಯಂಭೂ ಮನುವು ಬಹಳ ಕಾಲದವರೆಗೆ ಭಗವದಾಜ್ಞಾನುಸಾರವಾಗಿ ಶಾಸ್ತ್ರ ನಿಯಮಗಳನ್ನು ಪಾಲಿಸುತ್ತಾ ರಾಜ್ಯವಾಡಿದನು. ಅವನಿಗೆ ಮನೆಯಲ್ಲಿರುವಾಗಲೇ ಮುಪ್ಪು ಹೊಡೆದಿತ್ತು. ಆದರೂ ವಿಷಯಾಸಕ್ತಿಯಲ್ಲಿ ವೈರಾಗ್ಯ ಉಂಟಾಗಲಿಲ್ಲ. ಹರಿಭಕ್ತಿ ಇಲ್ಲದೆ ಜನ್ಮವು ವ್ಯರ್ಥವಾಗಿ ಹೋಯಿತಲ್ಲ ಎಂದು ತುಂಬಾ ದುಃಖಿತವಾದನು. ಆಗ ಮನುವು ಬಲವಂತವಾಗಿ ರಾಜ್ಯವನ್ನು ತನ್ನ ಮಗನಿಗೆ ಕೊಟ್ಟು ಪತ್ನಿಯೊಂದೊಡಗೂಡಿ ಕಾಡಿಗೆ ಹೋದನು. ಸಾಧಕರಿಗೆ ಸಿದ್ಧಿಯನ್ನು ನೀಡುವ ತೀರ್ಥಗಳಿಂದ ಅತಿ ಪವಿತ್ರವೂ ಶ್ರೇಷ್ಠವೂ ಆದ ನೈಮಿಷಾರಣ್ಯ ಕ್ಷೇತ್ರ ಪ್ರಸಿದ್ಧವಾದುದು. ಅಲ್ಲಿ ಮುನಿಗಳು, ಸಿದ್ಧರು ಸಮೂಹಗಳು ನೆಲೆಸಿವೆ. ಮನು ಮಹಾರಾಜನು ಹರ್ಷದಿಂದ ಅಲ್ಲಿಗೆ ಹೋದನು. ಧೀರಮತಿಗಳಾದ ಆ ರಾಜರಾಣಿಯರು ದಾರಿಯಲ್ಲಿ ಹೋಗುತ್ತಿದ್ದರೆ ನಾನಾ ಭಕ್ತಿಗಳೇ ಶರೀರ ಧರಿಸಿಕೊಂಡು ಸಂಚರಿಸುತ್ತವೋ ಎಂದು ಕಾಣುತ್ತಿತ್ತು. ಅವರು ನಡೆಯುತ್ತಾ ಗೋಮತಿ ನದಿ ತೀರವನ್ನು ಮುಟ್ಟಿದರು. ಆ ನದಿಯ ನಿರ್ಮಲ ಜಲದಲ್ಲಿ ಸ್ನಾನ ಮಾಡಿ ಪುಳಕಿತರಾದರು. ಅವನು ಧರ್ಮಧುರಂಧರ ರಾಜರ್ಷಿ ಎಂದು ತಿಳಿದು ಜ್ಞಾನಿಗಳ ಸಿದ್ಧರು ಮುನಿಗಳು ಅವನು ನೋಡಲು ಬಂದರು. ಮುನಿಗಳೊಡಗೂಡಿ ಆ ದಂಪತಿಗಳು ಎಲ್ಲಾ ತೀರ್ಥಗಳನ್ನು ಸಂದರ್ಶಿಸಿದರು. ಅವರ ಶರೀರಗಳು ಕೃಶವಾಗಿ ಹೋಗಿದ್ದವು. ಅವರು ಮುನಿಗಳಂತೆ ಚಟಾವಟಿಕೆಗಳನ್ನು ಧರಿಸಿ ಸಂತ ಸಮಾಜದಲ್ಲಿ ದಿನವೂ ಪುರಾಣ ಶ್ರವಣ ಮಾಡುತ್ತಿದ್ದರು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರರಾಜವಾದ ದ್ವಾದಶಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಅವರು ಜಪಿಸುತ್ತಿದ್ದರು. ಭಗವಾನ್ ಶ್ರೀ ವಾಸುದೇವನ ಚರಣಕಮಲಗಳಲ್ಲಿ ಆ ದಂಪತಿಗಳ ಮನಸ್ಸು ಸಂಲಗ್ನವಾಗಿತ್ತು. ಅವರು ಕಂದಮೂಲ ಫಲಗಳನ್ನು ಮಾತ್ರ ಭಂಜಿಸಿ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನನ್ನು ಸ್ಮರಿಸುತ್ತಿದ್ದರು. ಅನಂತರ ಅವರು ಶ್ರೀಹರಿಯ ಕುರಿತು ತಪಸ್ಸು ಮಾಡತೊಡಗಿದರು. ಕೊನೆಗೆ ಕಂದಮೂಲ ಫಲಗಳನ್ನು ತೊರೆದು ಬರಿಯ ನೀರನ್ನು ಸೇವಿಸತೊಡಗಿದರು. ಅವರು ನಿರಂತರ ಪ್ರಭುದರ್ಶನಾಭಿಲಾಷೆಯಿಂದ ತತ್ವವೇತ್ತರಾದ ಬ್ರಹ್ಮಜ್ಞಾನಿಗಳು ಸದಾ ಚಿಂತಿಸುತ್ತಿರುವ ನಿರ್ಗುಣನು, ಅಖಂಡನು, ಅನಂತನು, ಅನಾದಿಯು ಆದ ಪ್ರಭುವನ್ನು ಯಾವಾಗ ನೋಡುವೆವೋ ಎಂದು ತಳಮಳಿಸಿದ್ದರು. ನೇತಿ ಎಂದು ವೇದಗಳು ನಿರೂಪಿಸುತ್ತಿರುವ ಆನಂದ ಸ್ವರೂಪಿಯು, ಉಪಾಧಿರಹಿತನು, ಅನುಪಮನು, ಅವನ ಅಂಶದಿಂದ ಅನೇಕ ಬ್ರಹ್ಮ, ವಿಷ್ಣು, ಶಿವ ಮೊದಲಾದವರು ಪ್ರಕಟರಾಗುತ್ತಾರೋ ಅಂತಹ ಮಹಾನ್ ಪ್ರಭು ಕೂಡ ತನ್ನ ಭಕ್ತರ ವಶದಲ್ಲಿದ್ದಾನೆ. ತನ್ನ ಭಕ್ತರಿಗಾಗಿ ದಿವ್ಯಲೀಲಾ ಶರೀರವನ್ನು ಧರಿಸುತ್ತಾನೆ ಎಂದು ವೇದಗಳು ಕೊಂಡಾಡುವ ವಾಣಿಯು ಸತ್ಯವಾದರೆ ನಮ್ಮ ಅಭಿಲಾಷೆಯು ಖಂಡಿತ ಪೂರೈಸುವುದು. ಈ ರೀತಿ ಭಾವಿಸುತ್ತಾ ಕೇವಲ ನೀರಿನ ಆಹಾರದಿಂದ ತಪಸ್ಸನ್ನು ಆಚರಿಸುತ್ತಾ 6,000 ವರ್ಷಗಳು ಕಳೆದು ಹೋದವು. ಅನಂತರ 7,000 ವರ್ಷಗಳನ್ನು ಗಾಳಿಯನ್ನು ಮಾತ್ರ ಸೇವಿಸಿ ಕಳೆದರು. ಬಳಿಕ ಅವರು ಗಾಳಿಯನ್ನು ಸೇವಿಸಿದ 10,000 ವರ್ಷಗಳನ್ನು ಕಳೆದರು. ಇಬ್ಬರು ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದರು. ಅವರ ಅಪಾರವಾದ ತಪವನ್ನು ಕಂಡು ತ್ರಿಮೂರ್ತಿಗಳ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅನೇಕ ಸಲ ಮನುವಿನ ಬಳಿಗೆ ಬಂದರು. ಅವರು ರಾಜನ ಮುಂದೆ ಅನೇಕ ಪ್ರಲೋಭನೆಗಳನ್ನು ಒಡ್ಡಿದರು. ಏನಾದರೂ ವರವನ್ನು ಕೇಳು ಎಂದು ಹೇಳಿದರು. ಆದರೆ ಪರಮ ಧೈರ್ಯವಂತರಾದ ರಾಜದಂತೆಗಳು ಯಾವುದಕ್ಕೂ ಜಗ್ಗಲಿಲ್ಲ. ಅವರ ಶರೀರಗಳು ಅಸ್ಥಿಪಂಜರಗಳಂತಾದವು. ಆದರೂ ಅವರ ಮನಸ್ಸಿನಲ್ಲಿ ಎಳ್ಳಷ್ಟೂ ನೋವಿರಲಿಲ್ಲ. ಸರ್ವಜ್ಞನಾದ ಪ್ರಭುವು ಅದನ್ನೇ ಶರಣರಾದ ತಾಪಸ ರಾಜರಾಣಿಯನ್ನು ತನ್ನ ದಾಸರನ್ನು ತಿಳಿದನು. ಆಗ ಆಕಾಶದಿಂದ ವರವನ್ನು ಬೇಡಿರಿ ಎಂಬ ಅಮೃತ ತುಲ್ಯವಾದ ವಾಣಿಯು ಕೇಳಿಬಂತು. ಉತಸಂಜೀವಿನಿಯಂತಹ ಈ ಸುಂದರ ವಾಣಿಯು ಕರ್ಣ ಕುಹರಗಳ ಮೂಲಕ ಹೃದಯವನ್ನು ಮುಟ್ಟಿದಾಗ ಕೂಡಲೇ ಅವರ ಶರೀರಗಳು ಈಗ ತಾನೇ ಅರಮನೆಯಿಂದ ಕಾಡಿಗೆ ಬಂದಿದ್ದರೋ ಎನ್ನುವಂತೆ ದಷ್ಟಪುಷ್ಟವಾಗಿ ಮೈತುಂಬಿಕೊಂಡವು. ಕರ್ಣಾವೃತವಾಗಿದ್ದ ಆ ಆಕಾಶವಾಣಿಯನ್ನು ಕೇಳಿ ಒಡನೆ ಅವರ ಶರೀರ ಪುಳಕಿತವಾಯಿತು, ಪ್ರಫುಲ್ಲವಾಯಿತು. ಅವರ ಹೃದಯದಲ್ಲಿ ಪ್ರೇಮ ಉಳಿಸದಾಯಿತು. ಆಗ ದಂಪತಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಇಂತೆಂದರು: ಎಲೈ ಪ್ರಭುವೇ, ನೀನು ನಿನ್ನ ಸೇವಕರಿಗೆ ಕಾಮಧೇನು, ಕಲ್ಪವೃಕ್ಷವಿದ್ದಂತೆ. ನಿನ್ನ ಚರಣರಜಕ್ಕೆ ಹರಿಯಭರ ಬ್ರಹ್ಮರು ವಂದಿಸುತ್ತಾರೆ. ಸೇವಿಸುವವರಿಗೆ ನೀನು ಸುಲಭನು, ಸುಖಪ್ರದನು, ಶರಣಾಗತ ವಸ್ತದನು, ವಿಚರಾಚರ ಸೃಷ್ಟಿಗೆ ಒಡೆಯನು ಆಗಿರುವೆ. ಹೇ ಅನಾಥನಾಥ, ನಮ್ಮ ಮೇಲೆ ನಿನಗೆ ಪ್ರೀತಿ ಇರುವುದಾದರೆ ಪ್ರಸನ್ನನಾಗಿ ಶಿವನ ಹೃದಯದಲ್ಲಿ ನಿರಂತರವಾಗಿ ವಾಸವಾಗಿರುವನೋ. ಮುನಿಗಳು ಯಾವುದರ ಪ್ರಾಪ್ತಿಗಾಗಿ ಪ್ರೀತಿಯಿಂದ ಯತ್ನಿಸುತ್ತಿರುವವರೋ, ಕಾಕಭುಷಂಡಿಯ ಮನೋರೂಪಿ ಮಾನಸ ಸರೋವರದಲ್ಲಿ ವಿಹರಿಸುತ್ತಿರುವ ಹಂಸನೋ, ವೇದಗಳು ಸಗುಣನೆಂದು ನಿರ್ಗುಣನೆಂದು ಯಾರನ್ನು ಕೊಂಡಾಡುತ್ತಾವೋ ಅಂತಹ ರೂಪವನ್ನು ಕಣ್ತುಂಬ ನೋಡುವಂತೆ ಎಲ್ಲಿ ಶರಣಾಗತ ದುಃಖಗಳನ್ನು ಕಳೆಯುವವನೇ, ನಮಗೆ ವರವನ್ನು ಕರುಣಿಸು.
ರಾಜದಂಪತಿಗಳ ಮೊದಲವು ವಿನಯಪೂರ್ವಕವೂ ಆದ ಪ್ರೇಮಾರ್ಧವಾದ ಮಾತುಗಳಿಂದ ಭಗವಂತನ ಸಂತುಷ್ಟನಾದನು. ಆಗಲೇ ಭಕ್ತವತ್ಸಲನು ಕೃಪಾಳವು ವಿಶ್ವವ್ಯಾಪಿಯೂ ಆದ ಸರ್ವಸಮರ್ಥನಾದ ಭಗವಂತನು ಅವರಿಗೆ ಪ್ರತ್ಯಕ್ಷನಾದನು. ನೀಲಕಮಲದಂತಹ ಕೋಮಲವು, ನೀಲಮಳೆಯಂತೆ ದೀದೀಪ್ಯಮಾನವು, ನೀಲಮೇಘದಂತೆ ಸರಸವು, ಪ್ರಕಾಶಮಯವು ಆದ ಪರಮಾತ್ಮನ ಆ ನೀಲ ದೇಹ ಶೋಭೆಯನ್ನು ನೋಡಿ ಕೋಟಿ ಉನ್ಮಂತರು ಕೂಡ ಲಜ್ಜಿತರಾದರು. ಆತನ ಮುಖವು ಶರತ್ಚಂದ್ರನಂತೆ ಚೆಲುವಿನ ಮೇರೆಯಾಗಿತ್ತು. ಕಪೋಲ ಹಾಗೂ ಗಲ್ಲವು ಅತ್ಯಂತ ಸುಂದರವಾಗಿದ್ದವು. ಕೊರಳು ತ್ರಿರೇಖೆಗಳಿಂದ ಕೂಡಿದ್ದು ಶಂಖದಂತೆ ಇತ್ತು. ಅರುಣವರ್ಣದ ಅಧರಗಳು, ಹಲ್ಲು ಹಾಗೂ ಮೂಗು ವಿಶೇಷವಾಗಿ ಅಂದವಾಗಿದ್ದವು. ಬಹುವಿನ ಮಂದಹಾಸವು ಚಂದ್ರ ಕಿರಣಗಳನ್ನು ಎಳಿಸುವಂತಿತ್ತು. ಕಣ್ಣುಗಳ ಕಾಂತಿಯು ಆಗ ತಾನೇ ಅರಳಿದ ತಾವರೆಯಂತೆ ಇತ್ತು. ಆಕರ್ಷಣೀಯವಾದ ಆತನ ಗುಡಿನೋಟವು ಮನೋಹರವಾಗಿದ್ದು ಮನಸ್ಸಿಗೆ ಅತ್ಯಂತ ಹಿತವಾಗಿತ್ತು. ಬಾಗಿದ ಹುಬ್ಬುಗಳು ಕಾಮನ ಬಿಲ್ಲನ್ನು ನಾಚಿಸುವಂತಿತ್ತು. ಲಲಾಟದಲ್ಲಿ ಪ್ರಕಾಶಮಯ ಕಸ್ತೂರಿ ತಿಲಕ ಶೋಭಿಸುತ್ತಿತ್ತು. ಕಿವಿಗಳಲ್ಲಿ ಮಕರಾಕೃತಿಯ ಹೊಳೆಯುವ ಕುಂಡಲಗಳಿದ್ದವು. ತಲೆಯ ಮೇಲೆ ಕಿರೀಟವು ಕಂಗೊಳಿಸುತ್ತಿತ್ತು. ದುಂಬಿಗಳಂತೆ ಮುಂಗುರುಗಳು ಹಾರಾಡುತ್ತಿದ್ದವು. ವಕ್ಷದಲ್ಲಿ ಶ್ರೀವತ್ಸ ಸುಂದರ ವನಮಾಲೆ, ರತ್ನಕ್ಷಿತ ಹಾರಗಳು ರತ್ನಾಭರಣಗಳು ಶೋಭಿಸುತ್ತಿದ್ದವು. ಸಿಂಹಸ್ಕಂದದಂತಿದ್ದ ಹೆಗಲಿನಿಂದ ಸುಂದರ ಜನಿವಾರ ಇಳಿಬಿದ್ದು ಶೋಭಿಸುತ್ತಿತ್ತು. ಗಜಶುಂಡದಂತೆ ಭುಜಗಳಿದ್ದು ಭುಜಕೀರ್ತಿ ಅಂಗದಾದಿ ಆಭೂಷಣಗಳಿಂದ ಅಲಂಕೃತವಾಗಿದ್ದವು. ಬೆನ್ನಿಗೆ ಬಿಗಿದ ಬತ್ತಳಿಕೆಯು, ಕೈಯಲ್ಲಿ ಧನುಸ್ಸು ಶೋಭಿಸುತ್ತಿದ್ದವು. ಮಿಸುವಿನಂತೆ ಮಿರುಗುತ್ತಿದ್ದ ಪೀತಾಂಬರವು ವಿದ್ಯುತ್ ಕಾಂತಿಯನ್ನು ಧಿಕ್ಕರಿಸುವಂತಿತ್ತು. ಉದರದ ಮೇಲೆ ಚೆಲುವಾದ ತ್ರಿವಿಗಳಿದ್ದು ನಾಭಿಯು ಯಮುನಾ ನದಿಯ ಸುಳಿಯ ಚೆಲುವನ್ನು ಅಪಹರಿಸುವಂತಿತ್ತು. ಮುನಿಗಳ ಮನ ಮಧುಕರಗಳ ಸರ್ವದಾ ನೆಲೆಸುವ ಭಗವಂತನ ಚರಣಕಮಲಗಳು ವರ್ಣಿಸಲು ಸರಳವಾಗಿತ್ತು. ಭಗವಂತನ ಎಡಭಾಗದಲ್ಲಿ ಸದಾ ಅನುಕೂಲಳಾಗಿರುವ ಸೌಂದರ್ಯ ರಾಶಿಯಾದ ಜಗನ್ಮಾತೆ ಆದಿಶಕ್ತಿಯಾದ ಸೀತಾದೇವಿಯು ರಂಗಳಿಸುತ್ತಿದ್ದಳು. ಆ ಸೀತಾಮಾತೆಯ ಅಂಶದಿಂದಲೇ ಅಗಣಿತ ಗುಣಮಣಿಯರಾದ ಉಮಾ, ರಮ, ಬ್ರಹ್ಮಾಣಿಯರು ಉದ್ಭವಿಸುತ್ತಾರೆ. ತನ್ನ ಭ್ರಕುಟಿ ವಿಲಾಸದಿಂದಲೇ ಜಗತ್ತನ್ನು ಸೃಷ್ಟಿಸುವ ಆ ಭಗವಂತನ ಸ್ವರೂಪ ಶಕ್ತಿಯಾದ ಸೀತಾದೇವಿಯು ಶ್ರೀರಾಮಚಂದ್ರನ ವಾಮಭಾಗದಲ್ಲಿ ವಿರಾಜಿಸುತ್ತಿದ್ದಳು. ಶೋಭಾ ಸಮುದ್ರನಾದ ಶ್ರೀಹರಿಯ ರೂಪವನ್ನು ದರ್ಶಿಸಿದ ಮನು ಶತರೂಪ ಇವರ ನೇತ್ರ ಪಟಲೆಗಳು ಸ್ತಬ್ಧವಾದವು. ಅನುಪಮ ರೂಪವನ್ನು ಅವರು ಆದರದಿಂದ ನೋಡುತ್ತಿದ್ದರು. ಎಷ್ಟೇ ನೋಡಿದರೂ ಕಣ್ಣುಗಳು ತೃಪ್ತಿಯಾಗಗೊಳ್ಳಲದು. ಅತೀವಾದ ಹರ್ಷ ಪರವಶದಿಂದ ಅವರಿಗೆ ಶರೀರ ಸ್ಮೃತಿಯೂ ಕೂಡ ಇಲ್ಲದಂತಾಯಿತು. ಬಳಿಕ ಅವರು ತಮ್ಮ ಕೈಗಳಿಂದ ಭಗವಂತನ ಚರಣಕಮಲಗಳನ್ನು ಹಿಡಿದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕರುಣಾಮಯನಾದ ಶ್ರೀಹರಿಯು ತನ್ನ ಕರಕಮಲಗಳನ್ನು ತಲೆಯನ್ನು ನೇವರಿಸಿ ಅವನ ಮೇಲೆ ಕೆತ್ತಿದನು. ನಂತರ ಕೃಪಾನಿಧಿಯಾದ ಶ್ರೀಹರಿಯು ಕೇಳಿದನು, ನಾನು ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನನಾಗಿರುವೆ. ನೀವು ಬಯಸಿದ ವರವನ್ನು ಕೊಡುವೆನು. ನನ್ನನ್ನು ಮಹಾದಾನಿ ಎಂದು ತಿಳಿದುಕೊಳ್ಳಿ. ಪ್ರಭುವಚನವನ್ನು ಕೇಳಿ ಆ ದಂಪತಿಗಳು ಕೈ ಜೋಡಿಸಿಕೊಂಡು ಧೈರ್ಯವನ್ನು ತಂದುಕೊಂಡು ಮೃದುವಾಣಿಯಲ್ಲಿ ಹೇಳಿದರು, ಸ್ವಾಮಿ, ನಿನ್ನ ಪಾದಪದ್ಮಗಳನ್ನು ಕಂಡೊಡನೆ ನಮ್ಮ ಎಲ್ಲ ಕಾಮನೆಗಳು ಪೂರ್ಣಗೊಂಡವು. ಆದರೂ ಮನಸ್ಸಿನಲ್ಲಿ ಒಂದು ಲಾಲಸೆ ಇದೆ. ಅದು ಈಡೇರುವ ಸಹಜವೂ ಆಗಿದೆ, ಕಠಿಣವೂ ಆಗಿದೆ. ಆದ್ದರಿಂದ ಅದನ್ನು ಹೇಳಲಾಗುವುದಿಲ್ಲ. ಸ್ವಾಮಿ, ನಿನಗಂತೂ ಅದನ್ನು ಈಡೇರಿಸುವುದು ಅತ್ಯಂತ ಸುಲಭ. ಆದರೆ ನನಗೆ ದಾಕ್ಷಿಣ್ಯದಿಂದಾಗಿ ಅದು ಬಹಳ ಕಠಿಣವಾಗಿ ತೋರುತ್ತದೆ. ದರಿದ್ರನು ಕಲ್ಪತರುವನ್ನು ಪಡೆದರೂ ಹೆಚ್ಚು ದ್ರವ್ಯವನ್ನು ಕೇಳಲು ಸಂಕೋಚ ಪಡುತ್ತಾನೆ, ಏಕೆಂದರೆ ಅವನು ಅದರ ಪ್ರಭಾವವನ್ನು ಅರಿಯನು. ಹಾಗೆಯೇ ನನ್ನ ಹೃದಯವು ಸಂಕೋಚ ಪಡುತ್ತಿದೆ. ಒಡೆಯ, ನೀನು ಅಂತರ್ಯಾಮಿಯಾಗಿರುವೆ. ನನ್ನ ಕೋರಿಕೆಯನ್ನು ನೀನು ಬಲ್ಲೆ. ಆದ್ದರಿಂದ ನಮ್ಮ ಮನೋರಥವನ್ನು ಈಡೇರಿಸು. ಆಗ ಭಗವಂತನಿಂದ, ರಾಜನೇ, ಸಂಕೋಚವನ್ನು ಬಿಟ್ಟು ಏನು ಬೇಕಾದರೂ ಕೇಳಿಕೊ. ನಿನಗೆ ಕೊಡಲಾರದ ವಸ್ತು ನನ್ನ ಬಳಿ ಏನು ಯಾವುದಿದೆ? ರಾಜನೆಂದನು, ಓ ಧಾತೃ ಶಿರೋಮಣಿಯೇ, ಹೇ ಕೃಪಾನಿಧಾನ, ಸ್ವಾಮಿ, ನನ್ನ ಮನಸ್ಸಿನಲ್ಲಿರುವುದನ್ನು ಸತ್ಯವಾಗಿ ಹೇಳುತ್ತೇನೆ. ನಾನು ನಿನ್ನಂತಹ ಪುತ್ರನನ್ನು ಬಯಸುತ್ತೇನೆ. ಪ್ರಭುವಿನೊಡನೆ ಮುಚ್ಚುಮರೆ ಏಕೆ? ಅರಸನ ಪ್ರೀತಿಯನ್ನು ಕಂಡು ಆತನ ಅನಘ್ಯ ವಚನವನ್ನು ಕೇಳಿ ದಯಾನಿಧಿಯಾದ ಭಗವಂತನು ಹಾಗೆಯೇ ಆಗಲಿ ಎಂದು ನುಡಿದನು. ರಾಜನೇ, ನನ್ನಂತಹವನನ್ನು ಹುಡುಕಲು ಎಲ್ಲಿಗೆ ಹೋಗಲಿ? ಆದ್ದರಿಂದ ನಾನೇ ಸ್ವತಃ ನಿನ್ನ ಮಗನಾಗಿ ಜನಿಸುತ್ತೇನೆ. ಕೈ ಜೋಡಿಸಿಕೊಂಡು ನಮಸ್ಕರಿಸಿದ್ದ ಶತರೂಪಾ ದೇವಿಯನ್ನು ಕಂಡು ಭಗವಂತನಿಂದನು, ಹೇ ದೇವಿ, ನಿನಗೆ ಏನು ಬಯಕೆ ಇದೆ? ಬೇಕಾದರವನ್ನು ಕೇಳಿಕೊ. ಆಕೆ ಹೇಳಿಳು, ಕೃಪಾಳವಾದ ಪ್ರಭುವೇ, ಚತುರರಾದ ರಾಜರು ಕೇಳಿದ ವರವೇ ನನಗೂ ಇಷ್ಟವಾದುದು. ಆದರೆ ಎಲೈ ಸ್ವಾಮಿ, ನನ್ನ ಮಾತು ದಾಷ್ಟ್ಯವಾದೀತೋ ಏನೋ? ಭಕ್ತ ಬಂಧುವಾದ ನಿನಗೆ ಆ ದಾಷ್ಟ್ಯವು ಇಷ್ಟವಾದೀತೋ ಏನೋ? ನೀನು ಬ್ರಹ್ಮಾದಿಗಳಿಗೆ ತಂದೆಯು, ಜಗತ್ತಿಗೆ ಒಡೆಯನು, ಸರ್ವಂತಾರ್ಯಾಮಿಯಾಯು, ಪರಬ್ರಹ್ಮನೂ ಆಗಿರುವೆ. ಇಂತಹ ನಿನ್ನ ಪ್ರಭಾವ ನೋಡಿ ನನಗೆ ಸಂಕೋಚವಾಗುತ್ತದೆ. ಆದರೆ ನೀನು ಹೇಳ್ತಿದ್ರೆ ಸತ್ಯವು. ನಿನ್ನ ಪರಮಭಕ್ತರು ಯಾವ ಅಲೌಕಿಕ ದಿವ್ಯ ಸುಖವನ್ನು ಅನುಭವಿಸುತ್ತಿರುವರೋ, ಪರಮಗತಿಯನ್ನು ಪಡೆಯುತ್ತಿರುವವರು, ಅದೇ ದಿವ್ಯಾನಂದವನ್ನು, ಪರಮಗತಿಯನ್ನು, ನಿನ್ನ ಪಾದಪದ್ಮಗಳಲ್ಲಿ ಭಕ್ತಿ ವಿಶ್ವಾಸವನ್ನು, ವಿವೇಕವನ್ನು, ಇಷ್ಟವಾದ ಜೀವನವು ನಮಗೆ ದಯಮಾಡಿ ಕರುಣಿಸು.
ರಾಣಿಯ ಕೋಮಲವು ಗೂಢವು ಮನೋಹರವು ಶ್ರೇಷ್ಠವೂ ಆದ ಮಾತುಗಳನ್ನು ಕೇಳಿ ಕೃಪಾಸಿಂಧುವಾದ ಭಗವಂತನು ಉತ್ತಮವಾದ ವಚನವನ್ನು ನುಡಿದನು. ನಿನ್ನ ಮನಸ್ಸಿನ ಇಚ್ಛೆಗಳೆಲ್ಲವೂ ನಾನು ಈಡೇರಿಸುವೆನು, ಇದರಲ್ಲಿ ಸಂದೇಹವೇ ಇಲ್ಲ. ತಾಯೇ, ನನ್ನ ಕೃಪೆಯಿಂದ ನಿನ್ನ ಲೌಕಿಕ ಜ್ಞಾನವು ಎಂದೂ ನಾಶವಾಗದು. ಆಗ ಪುನಃ ಮನುವು ಭಗವಂತನ ಚರಣಗಳಲ್ಲಿ ವಂದಿಸಿ ಹೇಳಿದನು, ಪ್ರಭು, ನನ್ನದು ಮತ್ತೊಂದು ಬಿನ್ನಪವು. ನನ್ನನ್ನು ಯಾರಾದರೂ ಪರಮಮೂರ್ಖನೆಂದು ಬೇಕಾದರೆ ಭಾವಿಸಲಿ. ನಿನ್ನ ಚರಣಗಳಲ್ಲಿ ನನಗಿರುವ ಪ್ರೇಮವು ಮಗನ ಮೇಲೆ ತಂದೆಗೆ ಪ್ರೀತಿ ಇರುವಂತೆ ಇರಲಿ. ಇದೇ ನನ್ನ ಬಯಕೆಯು. ಮಣಿ ಇಲ್ಲದ ಹಾವು, ನೀರಿಲ್ಲದೆ ಮೀನು ಹೇಗೆ ಇರಲಾರದೋ ಹಾಗೆ ನೀನಿಲ್ಲದೆ ನಾನು ಇರಲಾರೆನು. ನನ್ನ ಜೀವನವು ನಿನಗೆ ಅಧೀನವಾಗಿರಲಿ. ಹೀಗೆ ವರವನ್ನು ಕೇಳಿ ಮನುವು ಭಗವಂತನ ಚರಣಗಳನ್ನು ಹಿಡಿದುಕೊಂಡಿದ್ದನು. ಆಗ ದಯಾನಿಧಿಯಾದ ಭಗವಂತನು, ಹಾಗೆ ಆಗಲಿ, ಈಗ ನೀವು ನನ್ನ ಆಜ್ಞೆಯನ್ನು ಮನ್ನಿಸಿ ದೇವೇಂದ್ರ ರಾಜಧಾನಿ ಅಮರಾವತಿಯಲ್ಲಿ ಹೋಗಿ ವಾಸಿಸಿರಿ ಎಂದು ಅಪ್ಪಣೆ ಇತ್ತನು. ಅಯ್ಯ, ಕೆಲಕಾಲ ಸ್ವರ್ಗದಲ್ಲಿ ಬಹುವಿಧವಾದ ಭೋಗಗಳನ್ನು ಭೋಗಿಸಿ ಮತ್ತೆ ನೀನು ಅಯೋಧ್ಯೆಯ ರಾಜನಾಗುವೆ. ಆಗ ನಾನು ನಿನ್ನ ಮಗನಾಗುವೆನು. ಇಚ್ಛಾ ನಿರ್ಮಿತ ಮನುಷ್ಯ ರೂಪವನ್ನು ಧರಿಸಿ ನಾನು ನಿನ್ನ ಮನೆಯಲ್ಲಿ ಮೈದೋರುತ್ತೇನೆ. ಅಯ್ಯ, ನಾನು ನನ್ನ ಅಂಶಗಳ ಸಹಿತ ಮಾನವ ದೇಹವನ್ನು ಧರಿಸಿ ಭಕ್ತರಿಗೆ ಸುಖವನ್ನುಂಟು ಮಾಡುವ ಲೀಲೆಗಳನ್ನು ಮಾಡುವೆನು. ಈ ಚರಿತೆಗಳನ್ನು ಭಾಗ್ಯಶಾಲಿಗಳಾದ ಜನರು ಆದರದಿಂದ ಆಲಿಸಿ ಮಮತೆ ಮದಗಳನ್ನು ತೊರೆದು ಭವಸಾಗರವನ್ನು ದಾಟುತ್ತಾರೆ. ಜಗದುತ್ಪತ್ತಿಗೆ ಕಾರಣವಾದ ಆದಿಶಕ್ತಿಯಾದ ನನ್ನ ಸ್ವರೂಪಭೂತಳಾದ ಮಾಯೆಯೂ ಕೂಡ ನನ್ನೊಂದಿಗೆ ಅವತರಿಸುವಳು. ಈ ರೀತಿ ನಾನು ನಿಮ್ಮ ಅಭಿಲಾಷೆಯನ್ನು ಈಡೇರಿಸುತ್ತೇನೆ. ನನ್ನ ಪ್ರತಿಜ್ಞೆಯು ತ್ರಿವಾರವು ಸತ್ಯವಾದುದು ಎಂದು ಪುನಃ ಪುನಃ ಹೇಳುತ್ತಾ ದಯಾನಿಧಿಯಾದ ಭಗವಂತನು ಅಂತರ್ಧಾನನಾದನು. ಆ ರಾಜದಂಪತಿಗಳು ಕೃಪಾಳುವಾದ ಭಗವಂತನನ್ನು ತಮ್ಮ ಹೃದಯದಲ್ಲಿ ಧ್ಯಾನಿಸುತ್ತಾ ಕೆಲಕಾಲ ಅಲ್ಲೇ ಆಶ್ರಮದಲ್ಲಿ ಉಳಿದರು. ಕಾಲಾಂತರದಲ್ಲಿ ಸಹಜವಾಗಿ ಅನಾಯಾಸವಾಗಿ ದೇಹತ್ಯಾಗೈದು ಅಮರಾವತಿ ತಳಿ ಅಲ್ಲಿ ವಾಸಿಸಿದರು. ಯಾಜ್ಞವಲ್ಕ್ಯರು ಹೇಳುತ್ತಾರೆ, ಭರದ್ವಾಜನೇ, ಈ ಪವಿತ್ರ ಇತಿಹಾಸವನ್ನು ಶಿವನು ಪಾರ್ವತಿಗೆ ಹೇಳಿದನು. ಶ್ರೀರಾಮನ ಅವತಾರಕ್ಕೆ ಇನ್ನೊಂದು ಕಾರಣವೂ ಇದೆ, ಅದನ್ನು ಕೇಳು. ಗುರುಬಾಂಧವರೇ, ಇಂದಿಗೆ ಇಲ್ಲಿ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಪ್ರತಾಪಭಾನು ವೃತ್ತಾಂತವನ್ನು ವಿಸ್ತರಿಸಲಾಗುವುದು. ರಾಮ ಇವ ಪರಬ್ರಹ್ಮ, ರಾಮ ಇವ ಪರಂತಪಃ, ರಾಮ ಇವ ಪರತತ್ವಂ, ಶ್ರೀರಾಮೋ ಬ್ರಹ್ಮತಾರಕಂ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿತ್ತು. ಶ್ರೀರಾಮನ ಅವತಾರಕ್ಕೆ ಪೂರ್ವ ವೃತ್ತಾಂತ 2 ಕಥೆಗಳನ್ನು ಕೇಳಿದ್ವಿ ನಾವು ಇವತ್ತು. ತುಂಬಾ ಚೆನ್ನಾಗಿತ್ತು, ಕೇಳಿ ಬಹಳ ಆನಂದ ಆಯಿತು, ಪ್ರಫುಲ್ಲತೆ ಸಹ ಉಂಟಾಯಿತು. ನಾರದ ಮಹರ್ಷಿ ಶಾಪಗೊಂಡು ಅವನ ಮನಸ್ಸು ವಿಚಲಿತ ಆಗಿ ಅಲ್ಲಿಂದ ಅವನಿಗೆ ಕೃಪಾದೃಷ್ಟಿ ಹರಿಸಿ ಹರಿಯು ಮುಂದಿನ ಜನ್ಮಕ್ಕೆ ಕಾರಣನಾದ. ಮತ್ತೊಂದು ಕತೆ ಮನು ದಂಪತಿಗಳಿಗೆ ಕೊಟ್ಟ ಅನುಗ್ರಹ. ಈ 2 ಕಥೆಗಳು ಬಹಳ ಸೊಗಸಾಗಿತ್ತು, ಬಹಳ ಆನಂದ ಆಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಥೆಯನ್ನು, ರಾಮಾವತಾರಕ್ಕೆ ಕಾರಣವಾದ ಮುಂದಿನ ಕಥೆಯನ್ನು ಸಹ ಶ್ರವಣ ಮಾಡೋಣ. ತಮಗೆ ಶ್ರೀ ಶಂಕಲಿಂಗ ಸತ್ಸಂಗ ವತಿಯಿಂದ ನಮಸ್ಕಾರಗಳೊಂದಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲಾ ಗುರು ಬಾಂಧವರಿಗೂ ಸಹ ನನ್ನ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇಂದಿನ ಸತ್ಸಂಗವನ್ನು ಒಂದು ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಜೈ ಶಂಕರಲಿಂಗ.